सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देवसर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದುಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀ ನಾಕಾರಂ ನಾವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಮಂಕುತಿಮ್ಮನ ಕಗ್ಗದ 2ನೇ ತರಗತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ತರಗತಿನಲ್ಲಿ ಒಂದು ಪರಿಚಯ, ಕಗ್ಗ ಮತ್ತೆ ಗುಂಡಪ್ಪನವರ ಬಗ್ಗೆ ಪರಿಚಯ ಮಾಡಿದ್ದು, 1-2-3 ಕಗ್ಗಗಳನ್ನು ನೋಡಿದ್ವಿ. ಇವತ್ತಿಂದ ರಿಯಲ್ಲಾಗಿ ಹೆಚ್ಚಿಗೆ ಕಗ್ಗಗಳನ್ನ ನೋಡ್ತಾ ಅದರೊಳಗಡೆ ಇರೋ ಅರ್ಥ, ಸಾಮಾನ್ಯಕ್ಕೆ ನನಗೆ 4-5 ಜನ ಈ ಪದದ ಅರ್ಥ ಏನು, ಆ ಪದದ ಅರ್ಥ ಏನು ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದ್ರು. ಸೊ ನೀವು ಯಾವುದೇ ಒಂದು ವಿಚಾರನ ಅರ್ಥ ಮಾಡ್ಕೋಬೇಕಾದ್ರೆ ಪದಗಳ ಅರ್ಥದಿಂದ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪದಗಳಿಂದ ವಾಕ್ಯಗಳ ಅರ್ಥ ಆಗುತ್ತೆ, ವಾಕ್ಯಗಳಿಂದ ನಿಮಗೆ ಆ ಕಂಪ್ಲೀಟ್ ಒಂದು ಕಗ್ಗದ ಅರ್ಥ ಆಗ್ಬೇಕು. ಅಷ್ಟು ಇದ್ರೂ ಕಗ್ಗ ಏನ್ ಹೇಳ್ತಾ ಇದೆ, ಯಾವ ವಿಚಾರ ಹೇಳ್ತಾ ಇದೆ, ಪದಗಳನ್ನೇ ನೀವು ಡಿಸೋಸಿಯೇಟ್ ಮಾಡಿ ಪದಗಳದ್ದೇ ಅರ್ಥದ ಆಳಕ್ಕೆ ಹೋದ್ರೆ ಅದು ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಹಾಗೆ ಬರೀ ಪದಗಳ ಜೋಡಣೆ ಅಲ್ಲ ಅದು, ಇದ್ರ ಹಿಂದೆ ಯಾವುದೋ ಒಂದು ವಿಚಾರ ಇದೆ, ಇದ್ರ ಹಿಂದೆ ಏನೋ ಅವ್ರದ್ದು ಒಂದು ಲಕ್ಷ್ಯ ಆಗ್ತಾ ಇದೆ, ಅವ್ರ ಮನಸ್ಸಿನಲ್ಲಿ ಏನೋ ಒಂದು ವಿಚಾರಧಾರೆ ಇದೆ. ಆ ವಿಚಾರನ ಒಂದು ಕಗ್ಗದಲ್ಲಿ ಹೇಳೋದಕ್ಕೆ ಆ ಪದಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ ಹೊರತು ಆ ಪದಗಳೇ ಕಗ್ಗಗಳಲ್ಲ, ಆ ಪದಗಳೇ ಭಗವದ್ಗೀತೆಗಳಲ್ಲ. ಭಗವದ್ಗೀತೆ ಒಂದು ಶ್ಲೋಕದ ಹಿಂದೆ ಕೃಷ್ಣ ಏನೋ ಹೇಳಬೇಕು ಅಂತ ಹೊರಟಿದ್ದಾನೆ, ಆ ವಿಚಾರ ತಿಳ್ಕೊಬೇಕು. ನಾವೆಲ್ಲದನ್ನು ಏನ್ ಮಾಡ್ತೀವಿ, ಮಕ್ಕಿ ತರ ಇದು ಈ ಅಕ್ಷರ, ಈ ಪದ, ಈ ಸೆಂಟೆನ್ಸು ಇಷ್ಟರ್ಥ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಇದು ಮೇಲೆ ಇರುವಂತ ವಾಕ್ಯದ ಅರ್ಥಗಳಲ್ಲ. ವಾಕ್ಯದ ಅರ್ಥಕ್ಕಿಂತ ಹೆಚ್ಚಾಗಿ ಅದರೊಳಗಡೆ ಹಿಂದಿರುವ ಗೂಢ ಅರ್ಥ ಇರುತ್ತೆ. ಗೂಢಾರ್ಥನೂ ಅಷ್ಟೇ ಅಲ್ಲ ಇಂಪಾರ್ಟೆಂಟ್, ಅದಕ್ಕಿಂತ
ಇದರ ಏನು ಹೇಳಕ್ಕೆ ಹೊರಟಿದೆ ಅದನ್ನ ಲಕ್ಷಾರ್ಥ ಅಂತ ಹೇಳ್ತಾರೆ. ಯಾವ ಲಕ್ಷ್ಯ ಇಟ್ಕೊಂಡಿದ್ದಾರೆ ಆ ಲಕ್ಷಾರ್ಥನ ಅರ್ಥ ಮಾಡ್ಕೊಂಡ್ರೆ ಒಂದು ಪಠ್ಯ ಅರ್ಥ ಆಗುತ್ತೆ. ಆ ಲಕ್ಷಾರ್ಥ ಅರ್ಥ ಮಾಡ್ಕೊಂಡು ಅವ್ರ ಮನಸ್ಸಿನಲ್ಲಿ ಇರೋದು ಬೇರೆ, ಕವಿಗಳ ಮನಸ್ಸಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದು ಬೇರೆ ಆದ್ರೆ ಅಪಾರ್ಥ ಆಗುತ್ತೆ. ಹಾಗಾಗಿ ಲಕ್ಷಾರ್ಥ ಬೇರೆ, ನೀವು ಪದಗಳ ಅರ್ಥ ಬೇರೆ, ವಾಕ್ಯಗಳ ಅರ್ಥ ಬೇರೆ. ನಿಮ್ಮ ಎಲ್ಲಾ ಓದುಗಳು ಬರೀ ಪದಗಳ ಅರ್ಥ, ವಾಕ್ಯಗಳ ಅರ್ಥ ಅಥವಾ ಆ ಶ್ಲೋಕದ ಅರ್ಥ, ಪದ್ಯಗಳ ಅರ್ಥಕ್ಕೆ ಸೀಮಿತವಾದ್ರೆ ಏನು ಅರ್ಥ ಆಗಲ್ಲ, ಕೆಲವು ಸಲ ಅನರ್ಥನೂ ಆಗುತ್ತೆ. ಹಾಗಾಗಿ ಇದು ಏನು ಹೇಳಕ್ ಹೊರಟಿದೆ, ಒಂದು ಕಗ್ಗದ ಪೂರ್ತಿ 945 ಶ್ಲೋಕದಲ್ಲಿ ಏನು ಹೇಳಕ್ ಹೊರಟಿದ್ದಾರೆ, ಅದ್ರ ಹಿಂದೆ ಏನೇನು ಗುಂಪುಗಳನ್ನ, ಯಾವ್ಯಾವ ವಿಚಾರಗಳನ್ನ ತಗೊಂಡಿದ್ದಾರೆ, ಆ ವಿಚಾರಗಳ ಆಳವಾಗಿ ಅರ್ಥ ಮಾಡ್ಕೊಳ್ಳೋದನ್ನ ತಿಳ್ಕೊಳ್ಬೇಕು. ಅದನ್ನ ಲಕ್ಷಾರ್ಥ ಅಂತ ಹೇಳ್ತಾರೆ. ನಾವು ಲಕ್ಷಾರ್ಥದಲ್ಲಿ ಪ್ರತಿಯೊಂದು ಟೆಕ್ಸ್ಟ್ನ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಲಕ್ಷಾರ್ಥದ ಬಗ್ಗೆ ನಮ್ಗೆ ಗಮನ ಇರಬೇಕು. ಮೇಲಿನ ಅರ್ಥ ತಿಳ್ಕೊಂಡು ಏನೋ ಆಗ್ಬೇಕಾಗಿಲ್ಲ ನಮ್ಗೆ. ಅದರ ಒಳಗಡೆ ಅರ್ಥ, ಅದರ ಒಳಗಡೆ ಅಲ್ದಲೇನೆ ಅದು ಏನೋ ಹೇಳಕ್ ಹೊರಟಿದ್ದಾರೆ. ಆ ಹೇಳೋ ಹೊರಟಿರೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಮಾತುಗಳಲ್ಲೂ ಹಾಗೆ ಆಗುತ್ತೆ. ನಾವು ಯಾರೋ ಏನೋ ಮಾತಾಡ್ತಿರ್ತೀವಿ, ಬರೀ ಮೇಲಿನ ಮಾತಿನ ಅರ್ಥ ತಿಳ್ಕೊಂಡ್ರೆ ಆಗ್ಲಿಲ್ಲ. ಆ ಮಾತಾಡೋದ್ರ ಹಿನ್ನೆಲೆ ಏನಿದೆ, ಆ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ, ಆ ಮಾತಿನ ಗೂಢಾರ್ಥ, ಅದ್ರ ಹಿಂದೆ ಅರ್ಥ ಏನು ಅನ್ನೋದೆಲ್ಲದನ್ನೂ ನೀವು ತಿಳ್ಕೋಬೇಕು. ಸೊ ಅದಕ್ಕೆ ಒಂದು ಮೊದಲನೇ ಶ್ಲೋಕ ಒಂದು ಏನ್ ಹೇಳ್ತಾರೆ, ಆ ಶ್ಲೋಕ ಒಂದು ಗಮನಿಸಿಗೆ ಒಂದು ರೆಸ್ಪೆಕ್ಟ್ ಕೊಡೋದಕ್ಕೆ ಅದರದ್ದೇ ಯಾವ್ದಾದ್ರು ಒಂದು ಶ್ಲೋಕ ತಗೊಂಡು ಶುರು ಮಾಡ್ತೀವಿ. ನಾವು ಮೊದಲನೇ ಶ್ಲೋಕನೇ ತಗೊಂಡು, ಯಾಕೆಂದ್ರೆ ಅಲ್ಲಿ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತೀಂ ನಂಬುವುದೋ ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ. ಸೊ ಅಂತ ಗುಂಡಪ್ಪನವರು, ಡಿ.ವಿ. ಗುಂಡಪ್ಪನವ್ರನ್ನ ಜ್ಞಾಪಿಸ್ಕೊಂಡು ನಾವು ಎಲ್ಲರೂ ಈ ಮಂಕುತಿಮ್ಮನ ಕಗ್ಗದ ಉಪನ್ಯಾಸ ಮಾಲಿಕೆಯಲ್ಲಿ ಮುಂದುವರಿಯೋಣ. ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾನೆ. ಸೊ ಕನ್ನಡದ ಭಗವದ್ಗೀತೆ ಅಂತಂದ್ರೆ ಸಂಸ್ಕೃತದ ಭಗವದ್ಗೀತೆ ಏನ್ ಹೇಳುತ್ತೆ, ಸಂಸ್ಕೃತದ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು ಅವರು 6 ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾವ್ಯಾವ್ದು ಅಂತಂದ್ರೆ ಜೀವ, ಜಗತ್ತು, ಈಶ್ವರ. ಜೀವ, ಜಗತ್ತು, ಈಶ್ವರ 3 ವಿಚಾರಗಳನ್ನ. ಜೀವ ಅಂತಂದ್ರೆ ನನ್ನ ಬಗ್ಗೆ, ನಾನು ಅಂತಂದ್ರೆ ನೀನು ಅಂದ್ರೆ ಯಾರು ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ ಭಗವದ್ಗೀತೆ. ಜೀವ ಅಂದ್ರೆ ಏನು ಅಂತ. ಜಗತ್ತು ಅಂತಂದ್ರೆ ಹೊರಗಡೆ ಇರೋ ಪ್ರಪಂಚ ಯಾವುದು, ಅದು ಏನು, ಅದ್ರ ಬಗ್ಗೆ ಅನಲೈಸ್ ಮಾಡುತ್ತೆ. ಅದಲ್ದಲೇನೆ ಈಶ್ವರ ಅಂದ್ರೆ ದೇವರು ಅಂದ್ರೆ ಏನು, ಅದ್ರ ಬಗ್ಗೆ ಚರ್ಚೆ ಮಾಡುತ್ತೆ. ಅದಲ್ದಲೇನೆ ನಾವು ಮತ್ತೆ ಪ್ರಪಂಚ, ನಾನು ಈ ಪ್ರಪಂಚದಲ್ಲಿ ಇರೋದ್ರಿಂದ ಈ ಪ್ರಪಂಚಕ್ಕೆ ನಾನು ಅಂಟ್ಕೊಂಡಿದ್ದೀನಿ, ಇದನ್ನ ಬಂಧನ ಅಂತ ಹೇಳ್ತಾರೆ. ಈ ಬಂಧನದಿಂದ ಬಿಡಿಸ್ಕೊಳ್ಳೋದನ್ನ ಮೋಕ್ಷ ಅಂತ ಹೇಳ್ತಾರೆ. ಸೊ ಇವೆರಡು ಸಬ್ಜೆಕ್ಟ್. ಇವಾಗ ಏನಾಯ್ತು, ಜೀವ, ಜಗತ್ತು, ಈಶ್ವರ, ಬಂಧ, ಮೋಕ್ಷ, ಆ 5 ಸಬ್ಜೆಕ್ಟ್ನ ಭಗವದ್ಗೀತೆ, ಸಂಸ್ಕೃತದ ಭಗವದ್ಗೀತೆ ಏನಿದೆ, ಕೃಷ್ಣ ಹೇಳಿರೋ ಭಗವದ್ಗೀತೆನಲ್ಲಿದೆ. ಅದಲ್ದಲೇನೆ ಬರೀ ಹೇಳ್ಬಿಟ್ರೆ ಆಗ್ಲಿಲ್ಲ, ಅದನ್ನ ಸಾಧನೆ ಮಾಡೋದಕ್ಕೆ ಬೇಕಾಗೋ ದಾರಿಗಳು ಯಾವುದು ಅಂತ ಅನ್ನೋದಕ್ಕೆ ಸಾಧನೆಗಳು, ಸಾಧನಂ ಅಂತ ಹೇಳ್ತಾರೆ. ಸೊ ಒಟ್ಟು 6 ಸಬ್ಜೆಕ್ಟ್ನ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. ಅದೇ 6 ಸಬ್ಜೆಕ್ಟ್ನ ಇಲ್ಲೂ ಗುಂಡಪ್ಪನವರು ಅದೇ ತರ ಜೀವದ ಬಗ್ಗೆ ಮಾತಾಡ್ತಾರೆ. ಜೀವ ಅಂದ್ರೆ ಹೆಚ್ಚು ವಿಚಾರಗಳು ನನ್ನ ಮನಸ್ಸು, ನಾನು, ನನ್ನ ಬಗ್ಗೆ ಮಾತಾಡಿರೋದೇ ಜಾಸ್ತಿ ಇದೆ. ಪ್ರಪಂಚದ ಬಗ್ಗೆ ಸ್ವಲ್ಪ ಶ್ಲೋಕಗಳಿದೆ. ಸೊ ನನ್ನ ಬಗ್ಗೆನೇ ಜಾಸ್ತಿ, ನನ್ನ ಮನಸ್ಸಿನ ವಿಕಾರಗಳು, ನನ್ನ ಮನಸ್ಸಿನ ತೊಂದರೆಗಳು, ನನ್ನ ಸೈಕಾಲಜಿನ ತುಂಬಾ ಹೇಳಿದ್ದಾರೆ. ಅದರೊಳಗೆ 945ರಲ್ಲಿ ಸುಮಾರು 700 ಶ್ಲೋಕಗಳ ತನಕನೂ ನಮ್ಮ ಮನಸ್ಸಿನ ಸೈಕಾಲಜಿನೇ ಇದೆ. ಇನ್ನು ನೋಡಿದಿರೋದ್ರೊಳಗೆ ಜೀವ, ಜಗತ್ತು ಅಂದ್ರೆ ಪ್ರಪಂಚದ ಬಗ್ಗೆ ಒಂದು ಸ್ವಲ್ಪ ಶ್ಲೋಕಗಳಿದೆ. ಅದು ಬಿಟ್ಟು ದೇವರ ಬಗ್ಗೆ ಒಂದಿಷ್ಟು ಶ್ಲೋಕಗಳಿದೆ. ಅದು ಬಿಟ್ಟು ಬಂಧ ಮತ್ತೆ ಮೋಕ್ಷ ಅದ್ರ ಬಗ್ಗೆನೂ ಇದೆ. ಕೆಲವು ಸಾಧನೆಗಳ ಬಗ್ಗೆನೂ ಇದೆ. ನಾವು ಪ್ರತಿಯೊಂದು ಇದ್ರಲ್ಲೂ ಸೊ ನೀವು ಏನ್ ಮಾಡ್ಬೇಕು, ನಾನು ಇದು ಸೀರಿಯಲ್ ಆಗಿ ಓದಿದ್ರೆ ಅರ್ಥ ಆಗುವಂತ ಭಗವದ್ಗೀತೆ ಇದಲ್ಲ. ಇದು
ಯಾಕೆಂದ್ರೆ 1ನೇ ಶ್ಲೋಕದಿಂದ ಓದ್ಬಿಟ್ರೆ 945 ಅರ್ಥ ಆಗುತ್ತೆ ಅಂತ. ಅವರು ಟಾಪಿಕ್ಗಳನ್ನ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸೊ ಕೆಲವುದು ಸೀರಿಯಲ್ ಆಗಿ ಬರುತ್ತೆ, ಕೆಲವುದು ಇಲ್ಲಿಂದ ಹೋಗ್ಬಿಟ್ಟು ಇನ್ನೆಲ್ಲಕ್ಕೂ ಕನೆಕ್ಷನ್ ತಗೊಳುತ್ತೆ, ಅಲ್ಲಿಂದ ಇನ್ನೊಂದು ತಗೊಂಡು ಬರಬೇಕು. ಸೊ ನಾನು ಇವತ್ತು ಯಾವ ಕಗ್ಗಗಳನ್ನ ಯಾವ ಪದ್ಯಗಳನ್ನ ಆರಿಸ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಕಳಿಸಿದೀನಿ. ಇದು ದೊಡ್ಡದು 945 ನಾವು ಮಾಡಕ್ ಆಗಲ್ಲ. ಒಂದು 10 ಕ್ಲಾಸಲ್ಲಿ ಅಥವಾ ಒಂದು 12 ಕ್ಲಾಸ್ 15 ಕ್ಲಾಸಲ್ಲಿ ನಾವು ಪೂರ್ತಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಶ್ಲೋಕಗಳನ್ನ ತಕೊಂಡು ಒಂದು 12 ಕ್ಲಾಸಲ್ಲಿ ಮುಗಿಸ್ಬೇಕು ಅಂತ ಇದೆ. 10 ರಿಂದ 12 ಕ್ಲಾಸ್ ಮಂಕುತಿಮ್ಮನ ಕಗ್ಗ. ಯಾಕೆಂದ್ರೆ 945 ಮಾಡ್ತಾ ಹೋದ್ರೆ ಆಗಲ್ಲ, ಅದಕ್ಕೆ ಪುರ್ಸೊತ್ತು ಇಲ್ದರೆ ಅದು ಸಾಕಾಗಲ್ಲ. 2 ವರ್ಷ ಬೇಕಾಗುತ್ತೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅದ್ರೊಳಗಡೆ ಸುಮಾರಾಗಿ ಒಂದಿಷ್ಟು ತೆಗೆದು ದಿವಸ ಇಷ್ಟಿಷ್ಟು ಶ್ಲೋಕಗಳನ್ನ ಪ್ರತಿ ಸಲನೂ ಮಾಡ್ತಾ ಇದ್ದೀನಿ. ಅದ್ರೊಳಗೆ ಇಂಪಾರ್ಟೆಂಟ್ ಆಗಿರೋದು, ತುಂಬಾ ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಅಂತ ಶ್ಲೋಕಗಳನ್ನ ಹುಡುಕಿ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಇದು ಮಂಗಳಾಚರಣೆ ಶ್ಲೋಕ ಅಂತ. ಮೊದಲು ಒಂದು ಗ್ರಂಥಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ಆ ಗ್ರಂಥಕ್ಕೆ ನಮಸ್ಕಾರ ಮಾಡುವಂತ ಒಂದು ಗ್ರಂಥ ಇದಿರುತ್ತೆ, ಮಂಗಳಾಚರಣೆ ಶ್ಲೋಕ ಅಂತ. ಆ ಮಂಗಳಾಚರಣೆ ಶ್ಲೋಕನ ಹೇಳ್ಬೇಕು. ಅದಕ್ಕೋಸ್ಕರ ಈ ಮೊದಲನೇ ಶ್ಲೋಕನ ಮಂಗಳಾಚರಣೆ ಶ್ಲೋಕ ಮಾಡ್ಕೊಂಡಿದೀವಿ ನಾವು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ. ಸೊ ಇವತ್ತು ಮುಂದಕ್ಕೆ ಒರೆಸ್ಕೊಂಡು ಹೋಗೋಣ. ಹೋದ ಕ್ಲಾಸಲ್ಲೂ 1-2 ಪದ್ಯ ಹೇಳಿದ್ದೆ, ಅದನ್ನು ಇನ್ನೂ ಸ್ವಲ್ಪ ತಗೊಂಡು ಅದಕ್ಕೆ ಲಿಂಕ್ ಬೇಕಾಗಿದೆ, ಅದಕ್ಕೋಸ್ಕರ ಅದನ್ನೇ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈ ಪದ್ಯಗಳಿಗೆ 1-2 ಶ್ಲೋಕ 4-5 ಈ ತರದ್ದೆಲ್ಲ ಶ್ಲೋಕನ ಹಿಂದೆ ಹೋದ ಕ್ಲಾಸಲ್ಲಿ ಹೇಳಿದ್ದೀನಿ, ಆದ್ರೂ ಇನ್ನೊಂದ್ಸಲ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಇವತ್ತಿನ ಕ್ಲಾಸಿಗೆ ಅದು ಬಹಳ ಲಿಂಕ್ ಇರೋಂಥ, ಸಂಬಂಧ ಇರುವಂತ ಪದ್ಯಗಳಾದ್ರಿಂದ ಅದನ್ನು ಸ್ವಲ್ಪ ಲೈಟ್ ಆಗಿ ತಗೊಂಡು, ಅಂದ್ರೆ ಸೂಕ್ಷ್ಮವಾಗಿ ತಿಳ್ಕೊಂಡು ಬೇರೆದನ್ನೆಲ್ಲ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. 4ನೇ ಪದ್ಯ, 4ನೇ ಕಗ್ಗ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಅಂತಂದ್ರೆ ಸಿಂಪಲ್ ಆಗಿದೆ, ಇದರೊಳಗಿದೆ. ನಾವು ಅದನ್ನೇ ನೋಡಿದ್ರೆ ಗೊತ್ತಾಗುತ್ತೆ. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ. ಏನು ನಾನು ಹುಟ್ಟಿದ್ದೀನಿ, ನಾನು ಹುಟ್ಟೋ ತನಕ ಪ್ರಪಂಚ ಇತ್ತು, ನಾನು ಇರೋಕ್ ಮುಂಚೆನೂ ಪ್ರಪಂಚ ಇತ್ತು, ನಾನು ಸತ್ತೋದ್ಮೇಲೂ ಪ್ರಪಂಚ ಇರುತ್ತೆ. ಹಾಗಾಗಿ ನಾನು ಪ್ರಪಂಚಕ್ಕೆ ಬಂದಿರೋ ಗೆಸ್ಟ್. ಪ್ರಪಂಚ ನನ್ನೊಳಗೆ ಬಂದಿಲ್ಲ, ನಾನು ಪ್ರಪಂಚಕ್ಕೆ ಬಂದಿರೋ ಗೆಸ್ಟ್. ಸೊ ಪ್ರಪಂಚಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್, ಭೂಮಿಗೆ ಆಯಸ್ಸಿದೆ. ಸೊ ಸೂರ್ಯ ಚಂದ್ರ ನಕ್ಷತ್ರಗಳಿಗೆಲ್ಲ ಮಿಲಿಯನ್ಸ್ ಆಫ್ ಇಯರ್ಸ್ ಆಯಸ್ಸಿದೆ. ಆದ್ರೆ ನನಗಿರೋದು ಒಂದು 100 ವರ್ಷ ಮಾತ್ರ. ಆದ್ರೆ ಬಟರ್ಫ್ಲೈಗೆ 14 ದಿವಸ, ನನಗೆ ಅಟ್ಲೀಸ್ಟ್ ಒಂದು 100 ವರ್ಷ ಆಗಿದೆ. ಕೆಲವು ಸಗಣಿನಲ್ಲಿ ಹುಟ್ಟೋ ಹುಳಕ್ಕೆ 2 ಗಂಟೆ, 2 ಗಂಟೆನಲ್ಲಿ ಸಗಣಿನಲ್ಲಿ ಹುಳ ಹುಟ್ಟುಬಿಟ್ಟು ಅದು ಸಂತಾನೋತ್ಪತ್ತಿ ಮಾಡಿ ಸತ್ತೋಗ್ಬಿಡುತ್ತೆ. ಅಷ್ಟೇ ಅದ್ರ ಆಯಸ್ಸು. ನಮ್ಗೆ 100 ವರ್ಷ, ಆದ್ರೆ ಆನೆಗೆ 150 ವರ್ಷ. ಅದೇ ತರ ಆಮೆಗೆ 400 ವರ್ಷ ತನಕನೂ ಬದುಕುವಂತ ಆಮೆಗಳು, 500 ವರ್ಷ ತನಕ ಬದುಕುವಂತ ಆಮೆಗಳಿದೆ. ಅದಂದ್ರೆ ಕೆಲವು ಮರಗಳು 1000 ವರ್ಷ, 1500 ವರ್ಷ, 3000 ವರ್ಷ ಇರುವಂತಹ ಮರಗಳು ಇದೆ. ಹಾಗಾಗಿ ನನಗೆ ಆಯುಸ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋದ್ರೊಳಗೆ ಏನಿಲ್ಲ. ಸೊ ಆ ತರ ಅಹಂಕಾರ ಪಡೋದ್ರೊಳಗೆ ಅರ್ಥ ಇಲ್ಲ. ನಾನು ಈ ಪ್ರಪಂಚಕ್ಕೆ ಬಂದಿರೋಂತ ಒಬ್ಬ ಗೆಸ್ಟ್. ಸೊ ಗೆಸ್ಟ್ ನಿಮ್ ಮನೆಗೆ ಬಂದ್ರೆ ನಿಮ್ ಮನೆಗೆ ಅವ್ರು ಹೊಂದ್ಕೋಬೇಕೇ ಹೊರತು ಗೆಸ್ಟ್ ನಿಮ್ ಮನೆ ಚೇಂಜ್ ಮಾಡಕ್ ಆಗಲ್ಲ. ನಿಮ್ ಮನೇನ ಹಾಗಿರ್ಬೇಕಾಯ್ತು, ಇಲ್ಲಿಡಿ ಸೋಫಾನ, ಅಲ್ಲಿಡಿ ಟಿವಿನ ಅಂತ ಹೇಳ್ತಾರೆ. ಬಂದು ಯಾರ ಗೆಸ್ಟ್ ಬರ್ತಾರೆ, 1 ದಿವಸ 2 ದಿವಸ ಇರ್ತಾರೆ, ಎಲ್ಲಿ ತೋರಿಸ್ತೀವೋ ಅಲ್ಲಿ ಮಲ್ಕೋತಾರೆ, ಊಟ ಹಾಕಿದ್ದಂತ ತಿಂತಾರೆ, ಹಾಗೆ ಹೋಗ್ತಾರೆ. ಆದ್ರೆ ನಾವು ಇಲ್ಲಿ ಬಂದ್ಬಿಟ್ಟು ಏನೋ ಪ್ರಪಂಚ ಚೇಂಜ್ ಮಾಡ್ಬಿಡ್ತೀನಿ. ಯಾರೋ ಪ್ರಪಂಚ ಚೇಂಜ್ ಮಾಡಕ್ ಆಗಿಲ್ಲ. ಅಲೆಕ್ಸಾಂಡರ್ ಎಂತೆಂತ ದೊಡ್ಡ ದೊಡ್ಡ ರಾಜರುಗಳು ಪ್ರಪಂಚನೇ ಗೆದ್ದದವರೆಗೂ ಪ್ರಪಂಚ ಚೇಂಜ್ ಮಾಡಕ್ ಆಗಿಲ್ಲ. ಸೊ ಏನು ಜೀವನದ ಅರ್ಥ. ನಾನು ಈ ಜೀವನ ಬಂದಿದೆ, ನನಗೆ 100 ವರ್ಷ ಇದೆ. ಎಲ್ರಿಗೂ 100 ವರ್ಷ ಗ್ಯಾರಂಟಿ ಏನಿಲ್ಲ.
ಕೆಲವರು ಹುಟ್ಟಿದ ಮಗುನೇ ಸತ್ತೋಗ್ಬೋದು, ಕೆಲವರು ಸ್ವಲ್ಪ 10 ವರ್ಷಕ್ಕೆ ಸಾಯ್ಬೋದು, 20, 30, 50, 100ಕ್ಕೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಆಯಸ್ಸು, ಅವರವರ ಪೂರ್ವ ಜನ್ಮದ ಕರ್ಮದ ಪ್ರಕಾರ ಅವರವರ ಆಯಸ್ಸು ಮುಗಿತಿದ್ದ ಹಾಗೆ ಜಾಗ ಖಾಲಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನನ್ನ ಜೀವನದ ಅರ್ಥ ಏನು ಅಂತ ನಾನು ತಿಳ್ಕೋಬೇಕು ಫಸ್ಟ್. ಸೊ ಹಾಗಾಗಿ ಪ್ರಪಂಚ ನಾನು ಚೇಂಜ್ ಮಾಡಿ ನನಗೆ ಚೇಂಜ್ ಆಗಿ ಇರೋ ತರ ಇದ್ರೆ ಪ್ರಪಂಚ ಅದ್ರೊಳಗೆ ನಾನು ಜೀವನ ಮಾಡ್ತೀನಿ, ಪ್ರಪಂಚ ಚೇಂಜ್ ಮಾಡ್ಬಿಟ್ಟು ಅದ್ರೊಳಗೆ ಜೀವನ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಮೂರ್ಖತನ. ನನಗಿರೋದೇ 100 ವರ್ಷ ಟೈಮ್, ಅಥವಾ 100 ವರ್ಷ ಫುಲ್ ಆಯಸ್ಸು ಇದ್ರು ಅದ್ರೊಳಗೆ ನಮ್ಗೆ ಶಕ್ತಿ ಇರೋ ಅಷ್ಟು ವಯಸ್ಸು, ಬುದ್ಧಿ ಬರೋ ವಯಸ್ಸಿಗೆ 20 ವರ್ಷ 25 ವರ್ಷ ಆಗ್ಬಿಟ್ಟಿರುತ್ತೆ. ಆಮೇಲೆ ನಾವು ದುಡಿಯೋಕೆ ಹೊರಟಿರ್ತೀವಿ. ಆಮೇಲೆ ಒಂದು 50 ವರ್ಷ 60 ವರ್ಷ ತನಕ ಎಲ್ಲಾ ಕಡೆನೂ ಕೆಲಸ ಮಾಡೋದಕ್ಕೆ ನಮ್ಮನ್ನ ಉಳಿಸ್ಕೊತಾರೆ. ಅಷ್ಟೇ ಶಕ್ತಿ ಇರೋದು ನಮ್ಗೆ. ಅದಾದ್ಮೇಲೆ ತಿರ್ಗಾ 50-60 ವರ್ಷ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ನಮ್ಮ ಮಾತು ಯಾರು ಕೇಳಲ್ಲ. ನಮ್ಗೆ ದೇಹದಲ್ಲೂ ಶಕ್ತಿ ಇರಲ್ಲ, ಮನಸ್ಸಲ್ಲೂ ಶಕ್ತಿ ಇರಲ್ಲ. ಹಾಗಾಗಿ ನಮ್ಗಿರೋ ಒಂದು 30-40 ವರ್ಷದಲ್ಲಿ ನಾವು ಪ್ರಪಂಚ ಚೇಂಜ್ ಮಾಡ್ಬಿಡ್ತೀವಿ ಅಂತ ಹೊರಟ್ರೆ 25ರಿಂದ 60 ವರ್ಷದೊಳಗೆ ಇರೋ 35 ವರ್ಷದಲ್ಲಿ ನಾನು ಸುಮ್ಮನೆ ಮೂರ್ಖತನ ಮಾಡಿ ನನ್ನ ಜೀವನಾನ ನಾನು ಸರಿಯಾಗಿ ಸುಖವಾಗಿ ಆನಂದವಾಗಿ ಬದುಕೋದನ್ನ ಹಾಳು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ನಾನು ಈ ಪ್ರಪಂಚಕ್ಕೆ ಹೊಂದ್ಕೋಬೇಕು. ಪ್ರಪಂಚ ನನಗೆ ಹೊಂದ್ಕೊಳ್ಳಿ ಅಂತ ನೀನು ಬಯಸಿದ್ರೆ ತಪ್ಪು. ಪ್ರಪಂಚ ನನಗೆ ಹೊಂದ್ಕೊಳ್ಳಲ್ಲ, ನಾನು ಪ್ರಪಂಚಕ್ಕೆ ಹೊಂದ್ಕೋಬೇಕು. ನಾನು ಈ ಪ್ರಪಂಚಕ್ಕೆ ಬಂದಿರೋ ಗೆಸ್ಟ್. ನಿಮ್ ಮನೆಗೆ ಬಂದಿರೋ ಗೆಸ್ಟ್ ನಿಮ್ ಮನೆಗೆ ಹೊಂದ್ಕೋಬೇಕು. ಅದ್ ಬಿಟ್ಟು ನಿಮ್ ಮನೆಗೆ ಬಂದ್ಬಿಟ್ಟು ನಿಮ್ ಮನೆಯಲ್ಲಿ ಎಲ್ಲಾದ್ರೂ ಹಾಗೆ ಇದು ತಪ್ಪಾಗಿದೆ, ಅದ್ ಸರಿ ಇಲ್ಲ, ಅದ್ ಸರಿ ಇಲ್ಲ ಅಂತ ಹೇಳಿದ್ರೆ ಗೆಸ್ಟ್ ನ ಜಾಗ ಖಾಲಿ ಮಾಡು ಅಂತಾರೆ ಅಲ್ವಾ? ಹಾಗೆ ನಾವು ಈ ಭೂಮಿಗೆ ಬಂದಿರೋದು ಬಂದ್ಬಿಟ್ಟು ಅದ್ ಹಾಗಿಲ್ಲ ಇದಾಗಿಲ್ಲ ಅಂತಂದ್ರೆ ನಮ್ಮ ಆಯಸ್ಸು ಬೇಗ ಮುಗಿದು ಅತ್ಲಾಗಿ ಗೊಂದಲದಿಂದ ನಮ್ಮ ಆರೋಗ್ಯ ಹಾಳಾಗಿ ನಾವು ಹಾಳಾಗ್ತೀವಿ. ಹಾಗಾಗಿ ನಾವು ಈ ಪ್ರಪಂಚದ ಗೆಸ್ಟು. ನಾವು ಪ್ರಪಂಚಕ್ಕೆ ನಾವು ಹೊಂದ್ಕೋಬೇಕು. ಪ್ರಪಂಚ ನಮ್ಗೆ ಹೊಂದ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ಮೂರ್ಖತನ. ಹಾಗಾಗಿ ನಾವು ಆ ಮೂರ್ಖತನದಿಂದ ಹೊರಗೆ ಬರಬೇಕು ಅಂತ ಹೇಳೋದು ಗುಂಡಪ್ಪನವರು, DVG ಅವರು ಹೇಳ್ತಾ ಇರೋ ವಿಚಾರ. ಸೊ ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ? ಹಾಗಾದ್ರೆ ಈ ಪ್ರಪಂಚಕ್ಕೆ ಏನಿದೆ ಅರ್ಥ? ಪ್ರಪಂಚ ಅಂತಂದ್ರೆ ಈಗ ನಮ್ಮ ಭೂಮಿ ಮಾತ್ರ ಪ್ರಪಂಚ ಅಂತ ನಾವು ಅಂದ್ಕೊಂಡಿದೀವಿ. ಆದ್ರೆ ಸೌರಮಂಡಲದಲ್ಲಿರೋ 9 ಗ್ರಹಗಳು, ಅದಲ್ದಲೇನೆ ಸೂರ್ಯನೇ ಒಂದು ನಕ್ಷತ್ರ, ಸಣ್ಣ ನಕ್ಷತ್ರ. ಆ ತರ ಬೇಕಾದಷ್ಟು ಆಕಾಶಗಂಗೆ ಇದೆ, ಮಿಲ್ಕಿ ವೇ ಇದೆ, ಗ್ಯಾಲಕ್ಸಿಗಳಿದೆ, ಅದಲ್ದಲೆ ಯೂನಿವರ್ಸ್ಗಳಿದೆ, ಪ್ಯಾರಲಲ್ ಯೂನಿವರ್ಸ್ಗಳಿದೆ. ಅಷ್ಟು ದೊಡ್ಡ ಬ್ರಹ್ಮಾಂಡನ ಪ್ರಪಂಚ ಅಂತ ಕರೆಯೋದು. ಸೊ ಬರೀ ನಮ್ಮ ಭೂಮಿ, ಅದು ಇಂಡಿಯಾ ದೇಶ, ಅದು ಬೆಂಗಳೂರು, ಅದ್ಯಾವುದೋ ಜಯನಗರ ಅಷ್ಟೇ ನಮ್ಮ ಪ್ರಪಂಚ ಅಲ್ಲ. ಸೊ ದೊಡ್ಡ ಪ್ರಪಂಚ ಇದೆ. ಆ ಪ್ರಪಂಚದ ಅರ್ಥ ಏನು ಅಂತ ಈ ಸಣ್ಣ ಮನಸ್ಸಿನಲ್ಲಿ ಎಲ್ಲ ತಿಳ್ಕೊಳಕ್ ಆಗಲ್ಲ. ಇಲ್ಲದೆ ಇರೋ ಪ್ರಯತ್ನಗಳನ್ನ ಮಾಡಬಾರ್ದು. ಸೊ ಪ್ರಪಂಚನ ನಾನು ಮನಸ್ಸಿನಲ್ಲಿ, ನಾನು ಪ್ರಪಂಚ ನನಗೆ ಗೆಸ್ಟ್ ಹೌಸ್ ಅಲ್ಲಿ ಗೆಸ್ಟ್ ತರ ಇದ್ಬಿಟ್ಟು ಹೋಗ್ಬೇಕು ಅಷ್ಟೇ. ಏನು ಜೀವ ಪ್ರಪಂಚಗಳ ಸಂಬಂಧ. ಸೊ ಹಾಗಾದ್ರೆ ನಾನು ಈ ಜೀವನಕ್ಕೆ ಬಂದಿದ್ದೀನಿ, ಈ ಪ್ರಪಂಚಕ್ಕೆ ಬಂದಿದ್ದೀನಿ. ಹಾಗಾದ್ರೆ ಈ ಜೀವ ಮತ್ತೆ ಪ್ರಪಂಚಗಳ ಸಂಬಂಧ ಏನು ಅಂತ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಯಾರು ಹೇಳ್ಕೊಡ್ತಾರೆ? ಯೂನಿವರ್ಸಿಟಿನಲ್ಲಿ ಏನಾರು ಹೇಳ್ಕೊಡ್ತಾರ? ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ಕೊಡ್ತಾರೆ. ಆದ್ರೆ ಈ ಜೀವದ ಸೈನ್ಸ್ ಅನ್ನ ಹೇಳ್ಕೊಡಲ್ವೇ? ಜೀವ ಮತ್ತೆ ಪ್ರಪಂಚದ ಬಗ್ಗೆ ಹೇಳ್ಕೊಡಲ್ವೇ? ಅದನ್ನ ಎಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿರೋಂಥ ಶಾಸ್ತ್ರ ಗ್ರಂಥಗಳಲ್ಲಿ ಇದನ್ನೆಲ್ಲದನ್ನು ಸ್ಟಡಿ ಮಾಡಿ ನಿನಗೆ ಮತ್ತೆ ಪ್ರಪಂಚಕ್ಕೆ ಇರೋ ಸಂಬಂಧಗಳನ್ನೆಲ್ಲ ಉಪನಿಷತ್ತುಗಳು, ವೇದಗಳಲ್ಲೆಲ್ಲ ಬರೆದು ಇಟ್ಟಿದ್ದಾರೆ. ಭಗವದ್ಗೀತೆ ಎಲ್ಲ ಕಡೆ ಬರೆದಿಟ್ಟಿದ್ದಾರೆ. ಅದ್ರೊಳಗಡೆಯಿಂದ ನಾವು ತಿಳ್ಕೊಂಡ್ರೆ ಬೇಗ ಅರ್ಥ ಆಗತ್ತೆ. ಇಲ್ಲ ನಾನೇ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳ್ಕೊಳ್ತೀನಿ ಅಂದ್ರೆ ಒಂದು ಜನ್ಮದಲ್ಲಿ ತಿಳ್ಕೊಳಕ್ ಆಗಲ್ಲ. ಮೇ ಬಿ 100 ಜನ್ಮ ಹುಟ್ಟಿ ತಿಳ್ಕೊಂಡ್ರು ಏನು ಅರ್ಥ ಆಗಲ್ಲ. ಸೊ ಹಾಗಾಗಿ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅಂತಂದ್ರೆ ಈ ಪ್ರಪಂಚದ ಅರ್ಥ, ಈ ಜೀವನದ ಅರ್ಥ ಗೊತ್ತಿಲ್ದಲೇನೆ ನಾನು ಇದೀನಿ. ಹಾಗಾದ್ರೆ ತಿಳ್ಕೊಬೇಕಾದ್ರೆ ಜ್ಞಾನದಕ್ಕೆ ಪ್ರಮಾಣ ಏನು? ಜ್ಞಾನ ಪ್ರಮಾಣವೇಂ ಅಂತಂದ್ರೆ ಈ ಜ್ಞಾನಕ್ಕೆ ಪ್ರಮಾಣನೇ ಪ್ರಸ್ಥಾನತ್ರಯ ಗ್ರಂಥಗಳು, ನಮ್ಮ ಸನಾತನ ಧರ್ಮ ಗ್ರಂಥಗಳು ಜ್ಞಾನ ಪ್ರಮಾಣ. ಇದರಿಂದ ನಾನು ತಿಳ್ಕೊಬಹುದು ಅಂತ ಹೇಳೋದಕ್ಕೆ ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಲ್ಲಿರ್ಪುದೇ ನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ. ಸೊ ಅದನ್ನ ಅಲ್ಲೇನ್ ಹೇಳಿದ್ರು, ನಾನು ಮತ್ತೆ ಪ್ರಪಂಚದ ಬಗ್ಗೆ ಹೇಳಿದ್ರು. ಈಗ ಇಲ್ಲಿ 5ನೇ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ? ದೇವರು ಅಂತಂದ್ರೆ ನಾವೆಲ್ಲರೂ ದೇವರು ಅಂತ ಇದೀವಿ. ದೇವ್ರು ಅಂದ್ರೆ ಏನು ಅಂತ ನಾವು ಯೋಚನೆ ಮಾಡಕ್ ಹೋಗಿಲ್ಲ.
ಯಾರೋ ಹೇಳಿದ್ರು ಇದು ದೇವರು, ಇದು ಈಶ್ವರ, ಇದು ವಿಷ್ಣು, ಇದು ಲಕ್ಷ್ಮಿ, ನಾವು ಹಾಗೆ ನಂಬ್ಕೊಂಡು ಮನೆಯಲ್ಲಿ ಗುರು ಯಾರಾಗಿದ್ದವರೆಲ್ಲರೂ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡ್ತಾ ಇದ್ವಿ, ಪೂಜೆ ಮಾಡೋದ್ರೆ ಮಾಡ್ತಾ ಇದ್ವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರು 5ನೇ ಕಗ್ಗ, ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದರ ಒಟ್ಟು ಹೆಸರೇ, ಕಾವನೊರುವ ನಿರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಸೊ ದೇವರೆಂಬುದೇನು ಕಗ್ಗತ್ತಲೆಯ ಗವಿ ಅಂತಂದ್ರೆ, ದೇವರು ಅಂತಂದ್ರೆ ನಮ್ಗೆ ಅರ್ಥ ಆಗದಲ್ಲೇ ಇರುವಂತ ವಿಚಾರ. ದೇವರ ಬಗ್ಗೆ ನಾವು ವಿಮರ್ಶೆ ಮಾಡಕ್ಕೆ ಹೋಗಿಲ್ಲ. ಯಾರೋ ಹೇಳಿದಾರೆ ನಾನು ನಂಬೋಣಪ್ಪ, ಸುಮ್ಮನೆ ಯಾಕೆ ವಿಮರ್ಶೆ ಅಂತ. ತೀರಾ ಜಾಸ್ತಿ ದೇವರ ಬಗ್ಗೆ ಚರ್ಚೆ ಮಾಡಿದ್ರೆ ಯಾರು ನಮ್ಮನ್ನ ನಾಸ್ತಿಕ, ದೇವರಲ್ಲಿ ಭಕ್ತಿ ಇಲ್ಲ ಅನ್ಕೊಂಡ್ಬಿಡ್ತಾರೆ ಅಂತ. ಹಾಗಾಗಿ ಅದನ್ನು ಮಾಡಕ್ ಹೋಗಲ್ಲ. ಆದ್ರೆ ಶಾಸ್ತ್ರ ಗ್ರಂಥಗಳು ಬಿಟ್ಟಿಲ್ಲ, ದೇವರನ್ನ ಚರ್ಚೆ ಮಾಡಿದೆ. ದೇವರು ಅಂದ್ರೆ ಏನು ಅಂತ ಹುಡುಕಿದೆ. ಆ ಹುಡುಕಿ ದೇವರ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಹಾಗಾಗಿ ಒಂದು ಲೈನ್ ನಲ್ಲಿ ದೇವರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಇರೋದೇನಂದ್ರೆ, ದೇವರೆಂಬುದೇನು ಕಗ್ಗತ್ತಲೆಯ ಗವಿ ಅಂದ್ರೆ, ಕಗ್ಗತ್ತಲೆ ಗವಿನಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಕತ್ತಲೆ ಗವಿ ಒಳಗೆ ಹೋದ್ರೆ ಏನ್ ಗೊತ್ತಾಗತ್ತೆ? ಏನು ಗೊತ್ತಾಗಲ್ಲ. ಹಾಗೆ ದೇವರು ಅನ್ನೋದು ನಮ್ಮ ಮನಸ್ಸಿಗೆ ಕಗ್ಗತ್ತಲೆಯ ಗವಿ. ದೇವರು ಅಂತಂದ್ರೆ ಸಿನಿಮಾಗಳಲ್ಲಿ ತೋರಿಸಿದ ದೇವರುಗಳಲ್ಲ. ಯಾರೋ ಬರ್ತಾನೆ, ಪ್ರತ್ಯಕ್ಷ ಆಗತ್ತೆ, ಅವ್ರ ಯಾವ್ಯಾವ ಪ್ರಸಾದ ಕೊಡ್ತಾರೆ, ವರ ಕೊಡ್ತಾರೆ, ಅಥವಾ ನಾವು ಯಾವ್ಯಾವ್ದೋ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ವ್ರತ ಮಾಡ್ತೀವಿ, ಅದ್ರೊಳಗಡೆ ಫಲ ಬಂದು ಏನೋ ಫಲ ಕೊಡ್ತಾನೆ, ಹಾಗೆ ಹೀಗೆ ಅಂತ ಅವೆಲ್ಲ ಕಥೆಗಳಾಯ್ತು. ಆದ್ರೆ ದೇವರು, ನಿಜವಾದ ದೇವರು ನೋಡ್ಬೇಕು ಅಂತಂದ್ರೆ ಭಗವದ್ಗೀತೆ ಓದ್ಬೇಕು. ಭಗವದ್ಗೀತೆಯಲ್ಲಿ ದೇವರ ಕಲ್ಪನೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ತನಕ ಡೀಟೈಲ್ ಆಗಿ ಹೇಳಿದ್ದಾರೆ. ನಾವು 7ನೇ ಅಧ್ಯಾಯ ಶುರು ಮಾಡಿದ್ವಿ ಭಗವದ್ಗೀತೆ ಮಂಗಳವಾರ ದಿವಸ. ನೀವು ಅಲ್ಲಿ ಬಂದು ಕೇಳಿದ್ರೆ ದೇವರ ಬಗ್ಗೆ ಡೀಟೈಲ್ ಆಗಿ ಪಾಠ ಮಾಡ್ತೀವಿ, ದೇವರು ಅಂದ್ರೆ ಏನು ಅಂತ. ಸೊ ಹಾಗಾಗಿ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ. ಅಂದ್ರೆ ನಮ್ಗೆ ಏನೇನ್ ಗೊತ್ತಿದ್ವೋ ಅದೆಲ್ಲದನ್ನು ದೇವರು ಅಂದ್ಬಿಡ್ತೀವಿ. ಅದೇ ಹಾಗಂದ್ರೆ ಹಾಗೇನಾ ಅಂತ ನಮ್ಮನೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾವನೋರ್ವ ನಿರಲ್ಕೆ ಜಗದ ಕಥೆ ಏಕಿಂತು, ದೇವರು ಅಂತ ಒಬ್ಬ ಇದ್ದಿದ್ರೆ ಯಾಕೆ ಇಷ್ಟೆಲ್ಲ ಅನ್ಯಾಯ ಆಗ್ಬೇಕಾಯ್ತು? ಯಾಕೆ ಇಷ್ಟೆಲ್ಲ ಯುದ್ಧ ಆಗ್ಬೇಕಾಯ್ತು? ಯಾಕೆ ಇಷ್ಟೊಂದು ಕ್ಷಾಮ ಆಗ್ಬೇಕು? ಅಥವಾ ಯಾವುದು ಪ್ರವಾಹ ಯಾಕಾಗ್ಬೇಕು? ಭೂಕಂಪ ಯಾಕಾಗ್ಬೇಕು? ಅಗ್ನಿ ಪರ್ವತಗಳು ಯಾಕಿರ್ಬೇಕು? ಯಾಕೆ ಒಬ್ರನ್ನೊಬ್ರು ಹೊಡೆದು ಒಬ್ರನ್ನೊಬ್ರು ಕಿತ್ತು ತಿಂತಾ ಇದ್ದಾರೆ? ಹಾಗಾದ್ರೆ ದೇವ್ರು ಯಾಕೆ ನೋಡ್ಕೊತಾ ಇಲ್ಲ ಅನ್ನೋದು. ಕಾವನೋರ್ವ ನಿರಲ್ಕೆ ಜಗದ ಕಥೆ ಏಕಿಂತು, ಈ ಜಗತ್ತಿನ ಕಥೆ ಯಾಕೆ ಹೀಗಿದೆ? ದೇವ್ರು ಇದ್ರೆ ಹುಟ್ಟು ಸಾವುಗಳೇನು? ಯಾಕೆ ಸಾಯೋದು ಯಾಕೆ? ಹುಟ್ಟೋದು ಯಾಕೆ? ಎಲ್ಲಾನು ಪರ್ಮನೆಂಟ್ ಆಗಿ ಕೊಡ್ಬೋದಾಯ್ತಲ್ವಾ ಅನ್ನೋ ಒಂದು ಎಲ್ಲ ನಮ್ಮ ಮನಸ್ಸಿನಲ್ಲಿ ಬರೋ ದೇವರ ಬಗ್ಗೆ ಇಷ್ಟೆಲ್ಲದನ್ನು ನಮ್ಮ ಪರವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದೆಲ್ಲ ಪ್ರಶ್ನೆಗಳಷ್ಟೇನೆ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯದಾರದೆಲ್ಲದರ ಒಟ್ಟು ಹೆಸರೇ, ಕಾವನೋರ್ವ ನಿರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನೋ ಮಂಕುತಿಮ್ಮ. ಇದು ಎಲ್ಲಾರದ ಪ್ರಶ್ನೆಗಳನ್ನ ನಮ್ಮ ಪರವಾಗಿ ಅವರೇ ಹಾಕ್ಬಿಟ್ಟು ಮುಂದೆ ಬರೋ ಕಗ್ಗಗಳಲ್ಲಿ ಆನ್ಸರ್ ಮಾಡ್ತಾ ಹೋಗ್ತಾರೆ. ಹಾಗೆ ನಾವು ದೇವರು ಅನ್ನೋ ಕಲ್ಪನೆಯೇ ನಮ್ಗೆ ಮುಂದೆ ಬರೋ ಕಗ್ಗಗಳಲ್ಲಿ ಬರುತ್ತೆ. ಇಲ್ಲೇ ಹೇಳಕ್ ಆಗೋದಿಲ್ಲ, ಮುಂದೆ ನಾವು ನೋಡ್ತಾ ಹೋಗೋಣ. ಸೊ ಹಾಗಾದ್ಮೇಲೆ ಬರೀ ಮೊದಲು ಏನ್ ಹೇಳಿದ್ರು, ಏನೀ ಪ್ರಪಂಚವಿದು ಆಯ್ತು. ಇದಲ್ವಾ, ಏನು ಬಾಳಿನ ಅರ್ಥ, ಏನು ಪ್ರಪಂಚಾರ್ಥ, ಆಮೇಲೆ ಏನು ದೇವರ ಅರ್ಥ ಅಂತಂದ್ಮೇಲೆ 6ನೇ ಕಗ್ಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜೀವನದ ಅರ್ಥ ಏನು? ಸೊ ನನ್ನ ಜೀವನ ಅಂದ್ರೆ 100 ವರ್ಷ ಬದುಕ್ತಾ ಇದ್ದೀನಲ್ಲ, ಬದುಕದ ಜೀವನದಲ್ಲಿ ಅವರು ಇವರು ಫ್ರೆಂಡ್ಸು, ನೆಂಟರು, ಇಷ್ಟರು, ಸಂಬಂಧಗಳು, ಇದ್ರ ಜೊತೆ ಮತ್ತೆ ಬದುಕ್ತಾ ಇದ್ದೀನಿ, ಇದಕ್ಕೆಲ್ಲ ಏನ್ ಅರ್ಥ ಅಂತ. ಆಮೇಲೆ ನಾನು ಎಷ್ಟೋ ವಿಚಾರಗಳೆಲ್ಲದನ್ನು ತಿಳ್ಕೋಬೇಕು. ಅದನ್ನ ನಮ್ಮ ಪರವಾಗಿ ನಮಗೆ ಏನೇನ್ ಡೌಟ್ ಬರುತ್ತೋ ಅದನ್ನ ಅವರೇ ಇಲ್ಲೇ ಕೇಳ್ತಾ ಇದ್ದಾರೆ. 6ನೇ ಪದ್ಯ, ಒಗಟೆ ಏನಿ ಸೃಷ್ಟಿ ಬಾಳಿನರ್ಥವದೈನು, ಬಗೆದು ಬಿಡಿಸುವವರಾರು ಸೋಜಿಗವನಿದನು, ಜಗವ ನಿರವಿಸಿದ ಕೈಯೊಂದಾದೊಡೆಗಿಂತು ಬಗೆಯ ಜೀವಗತಿ ಮಂಕುತಿಮ್ಮ. ಸೊ ಈ ಸೃಷ್ಟಿ ಏನು ಒಗಟ ಅಥವಾ ಅಂತ ಅಂದ್ರೆ ಇದೇನು ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಈ ಸೃಷ್ಟಿ ವಿಚಿತ್ರ, ಯಾವ್ಯಾವುದೋ ಪ್ರಾಣಿಗಳಿದೆ, ಯಾವ್ಯಾವುದೋ ತರ ಶೇಪ್ಗಳಲ್ಲಿದೆ, ಯಾವ್ಯಾವುದೋ ತರ ಮರಗಳು, ಗಿಡಗಳು, ಗುಡ್ಡ, ಬೆಟ್ಟ, ಸರೋವರ, ಸಮುದ್ರ, ನದಿ ಎಲ್ಲ ಬೇಕಾದಷ್ಟು ತರ ಇದೆ. ಸೊ ಒಗಟೆ ಏನು ಈ ಸೃಷ್ಟಿ
ಅಂತಂದ್ರೆ ಏನ್ ಇಷ್ಟೆಲ್ಲ ಇಷ್ಟೊಂದು ಏನೋ ಸಿಂಪಲ್ ಆಗಿ ಮಾಡಿದ್ರೆ ಸಾಕಾಗಿತ್ತಪ್ಪ. ಯಾವ್ದೋ ಒಂದು ಒಳ್ಳೆ ಎಕ್ಸ್ಟೆನ್ಷನ್ ಇದೆಯಲ್ಲ, ಯಾವ್ದೋ ಬೆಂಗಳೂರಿನ ಸದಾಶಿವನಗರ ಎಕ್ಸ್ಟೆನ್ಷನ್, ಜೈಮಾಲ ಎಕ್ಸ್ಟೆನ್ಷನ್, ಜಯನಗರ ಎಕ್ಸ್ಟೆನ್ಷನ್, ಈ ತರ ಯಾವ್ದೋ ಒಳ್ಳೊಳ್ಳೆ ಲೇಔಟ್ಗಳ ತರ ಪ್ರಪಂಚ ಮಾಡ್ಬಿಟ್ಟಿದ್ರೆ ಎಲ್ಲ ಆರ್ಡರ್ಲಿ ಆಗಿ ಧೂಳುವುದಾಗಿತ್ತು. ಮಾಡ್ಲಿಲ್ವಲ್ಲ. ಸೊ ಒಗಟೆ ಏನ್ ಈ ಸೃಷ್ಟಿ ಯಾಕೆ ವಿಚಿತ್ರವಾಗಿದೆ? ಏನದ್ರ ಅರ್ಥ? ಈ ಬಾಳಿನ ಅರ್ಥವಾದೇನು? 100 ವರ್ಷ ನಾನು ಬದುಕೋದು ಯಾತಕ್ಕೆ ಬದುಕ್ತಾ ಇದ್ದೀನಿ? ನನ್ನ ಬದುಕಿಗೆ ಏನಿದೆ ಗುರಿ? ಇದನ್ನು ಯಾರು ಹೇಳೋರು ಯಾರು? ಬಗೆದು ಬಿಡಿಸುವರಾರು ಸೋಜಿಗವನಿದನು, ಜಗವ ನಿರಮಿಸಿದ ಕೈಯೊಂದು ಏಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಈ ಜಗತ್ತಿನ ನಿರ್ಮಿಸಿದವನು ಅಂದ್ರೆ ಜಗತ್ತಿನ ನಿರ್ಮಾಣ ಮಾಡದಂತ ಭಗವಂತ ಇದ್ರೆ ಅವನೇ ನನ್ನನ್ನು ನಿರ್ಮಾಣ ಮಾಡಿದಾನೆ ಅಂತ ಅಂದ್ಮೇಲೆ ಈ ತರ ಬಗೆ ಬಗೆಯ ಅಲ್ಲೊಂದು ಇರುವೆನೂ ಇದೆ, ಇಲ್ಲೊಂದು ಆನೆನೂ ಇದೆ. ಇರುವೆ ಅಂದ್ರೆ ಉಫ್ ಅಂದ್ರೆ ಹೋಗ್ಬಿಡುತ್ತೆ, ಆನೆ ಅಂತಂದ್ರೆ ದೊಡ್ಡ 5,000 kg 6,000 kg ಇರೋಂತ ಆನೆ. ಇದು 1 ಗ್ರಾಮ್ಗಿನ್ನ ಕಡಿಮೆ ಇರುವಂತ ಇರುವೆ. ಅದಕ್ಕಿನ್ನ ಕಡಿಮೆ ಇರುವಂತ ಸಣ್ಣ ಸಣ್ಣ ಪ್ರಾಣಿಗಳು ಇದೆ. ಯಾಕೆ ಈ ತರ ಎಲ್ಲ ದೊಡ್ಡದು ಚಿಕ್ಕದು ಈ ತರ ಎಲ್ಲ ಮಾಡಿಟ್ಟಿದ್ದಾನೆ? ಅದಕ್ಕೆ ಬಗೆ ಬಗೆಯ ಜೀವಗತಿ ಏಕಿಂತು ಅಂತ ಕೇಳಿದ. ಇದನ್ನ ನಿಮಗೆ ಬರೋ ಸಹಜವಾದ ಪ್ರಶ್ನೆಗಳನ್ನ ಅವರು ಕೇಳಿದ್ದಾರೆ. ಮೊದಲು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ನಮ್ಮ ಪರವಾಗಿ. ನಮಗೆ ಬರೋ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂಡು ಅದಕ್ಕೆ ಮುಂದೆ ಆನ್ಸರ್ ಹೇಳ್ತಾರೆ. ಇವತ್ತು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಮುಂದೆ ಮಾಡುವಾಗ ನಮಗೆ ಈ ಪಾಠಗಳಿಗೆಲ್ಲ ಅರ್ಥ ಬರ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ 7ನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಜೀವನ ನಡೆಸ್ತಾ ಇರೋರು ಯಾರು ಅಂತ. ಬದುಕಿಗಾರ್ ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ, ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿ ಏನೋ ಮಂಕುತಿಮ್ಮ ಅಂತ. ಅಂದ್ರೆ ಬದುಕಿಗಾರ್ ನಾಯಕರು, ನನ್ನ ಜೀವನ 100 ವರ್ಷಕ್ಕೆ ಯಾರು ಯಾರು ಲೀಡರ್? ನಾನೇ ಲೀಡರ? ಇಲ್ವಲ್ಲ. ನಾನ್ ಚಿಕ್ಕ ಮಕ್ಕಳು ಆಗಿದ್ದಾಗ ನಮ್ಮ ಅಮ್ಮ ಎತ್ಕೋಬೇಕಾಗಿತ್ತು, ಅಲ್ಲೆಲ್ಲಿ ಬಿಟ್ರೆ ಅಷ್ಟೇನೆ. ಹಾಗಾಗಿ ನಾನು ಡಿಪೆಂಡೆಂಟ್ ಆಗಿದ್ದೆ. ಆಮೇಲೆ 10 ವರ್ಷ 15 ವರ್ಷ 20 ವರ್ಷ 25 ವರ್ಷ ತನಕ ಅಮ್ಮ ದುಡ್ಡು ತಂದು ಕೊಡ್ಬೇಕು, ಅಮ್ಮ ಅಡಿಗೆ ಮಾಡಾಕ್ಬೇಕು, ಬಟ್ಟೆಗಳೆಲ್ಲ ಇಡ್ಬೇಕು. ಸೊ ಈ ತರ ಬದುಕಿಗಾರ್ ನಾಯಕರು. ನಮ್ಮ ಬದುಕಿಗೆ ಯಾರು ನಾಯಕರು? ನಾನೇ ನಾಯಕ ಅಂತಂದ್ರೆ ಏಕನೋ ನಾನೊಬ್ನೇನಾ ಅಥವಾ ಅನೇಕರು ಬೇರೆಯವರು ಎಲ್ಲರೂ ಇದ್ದಾರ? ಹೌದಲ್ವಾ? ಇದೆಲ್ಲ ಒಂದು ಡೌಟ್ ಬರುತ್ತಲ್ವಾ? ನನ್ನ ಬದುಕಿಗೆ ನಾಯಕರು 25 ವರ್ಷ ತನಕ ನಾನು ಡಿಪೆಂಡೆಂಟ್ ಆಗೇ ಇದ್ದೆ. ಫೈನಾನ್ಷಿಯಲಿ ಡಿಪೆಂಡೆಂಟು, ಅಡಿಗೆ ಊಟ ತಿಂಡಿ ಎಲ್ಲದಕ್ಕೂ ಡಿಪೆಂಡೆಂಟು. ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡೆ, ಆಮೇಲೆ ನಾನೇ ಲೀಡರ್ ಅನ್ಕೊಂಡೆ ಮನಸ್ಸಿನಲ್ಲಿ. ಆದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಆಫೀಸಿಗೆ ಹೋದ್ಮೇಲೆ ನಾನು ಇನ್ನೂ ಜೂನಿಯರು, ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ನನ್ನ ಮೇಲೆ ಬೇಕಾದಷ್ಟು ಜನ ಬಾಸ್ಗಳಿದ್ದಾರೆ. ನಾನು ಇನ್ನೂ ಇಂಡಿಪೆಂಡೆಂಟ್ ಆಗ್ಲೇ ಇಲ್ಲ. ಆಮೇಲೆ ಮಕ್ಕಳು, ಮದುವೆ ಮಾಡ್ಕೊಂಡ ಮೇಲೆ ಅಪ್ಪ ಅಮ್ಮನಿಂದನೂ ದೂರ ಆಗ್ತಾ ಇರ್ತಾರೆ. ಎಲ್ಲಾರು ಅವ್ರವ್ರ ಹಾರಿ ಹೋಗೋದಕ್ಕೆ ಇರೋದು. ಎಲ್ಲಾ ಮಕ್ಕಳುಗಳು ನಮ್ಮ ಮೂಲಕ ಬಂದಿದ್ರು ಮಕ್ಕಳ ಮೇಲೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ಮಕ್ಕಳನ್ನ ಅವ್ರು ಹಾರಿ ಹೋಗಿ ಮಾಡೋದಕ್ಕೆ, ಅವ್ರು ಹಾರಿ ಹೋಗಿ ಬಿಡೋದಕ್ಕೆ ನಮಗೆ ಇರುವಂತ ಜವಾಬ್ದಾರಿ. ಅವ್ರನ್ನ ಹಾರೋದಕ್ಕೆ ಏನೇನ್ ಬೇಕೋ ವ್ಯವಸ್ಥೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಅಷ್ಟು ಬಿಟ್ಟು ಅವರಿಂದ ಎಕ್ಸ್ಪೆಕ್ಟೇಷನ್ ಏನಾದ್ರು ಮಾಡ್ತಾ ಇದ್ರೆ ಅದು ನನ್ನ ಮೂರ್ಖತನ. ಅದೇನಾದ್ರು ಆದ್ರೆ, ಅವರಿಂದ ಏನಾದ್ರು ನಮಗೆ ಸಹಾಯ ಆದ್ರೆ ಅದು ಬೋನಸ್ ಅನ್ಕೋಬೇಕು ಅಷ್ಟೇ ಹೊರತು ನಾವು ಇನ್ನೇನೋ ಎಕ್ಸ್ಪೆಕ್ಟೇಷನ್ ಮಾಡಿ ಮಕ್ಕಳ ಮೇಲೆ ಅದೇನಾಗುತ್ತೆ, ಅದಕ್ಕೇನೆ ಏಕನೋ ಅನೇಕರು. ಸೊ ನನಗೆ 25 ವರ್ಷ ಆದ್ಮೇಲೆ ನನ್ನ ಜವಾಬ್ದಾರಿ ನಾನು ತಗೋತಾ ಇದ್ದೀನಿ ಅಂತ ಅನ್ಕೊಳ್ಳೋ ಹೊತ್ತಿಗೆನೆ ಹೆಂಡತಿ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲ ಶುರುವಾಗುತ್ತೆ. ಸೊ ಅದೆಲ್ಲ ಆಗ್ತಿದ್ದಾಗೇನೆ ನಾನೇ ಈಗ ನನ್ನ ಮೇಲೆ ನನಗೆ ಕಂಟ್ರೋಲ್ ಇಲ್ಲ. ನಾನೊಬ್ನೇ ಅಲ್ಲ, ನನಗೆ ಬೇಕಾದ ಹಾಗೆ ಇರಕ್ಕಾಗಲ್ಲ. ನನ್ನ ಹೆಂಡತಿ ಹೇಳ್ದಾಗ ಕೇಳಬೇಕು, ಮಕ್ಕಳು ಹೇಳ್ದಾಗ ಕೇಳಬೇಕು, ಗಂಡ ಹೇಳ್ದಾಗ ಕೇಳಬೇಕು, ಎಲ್ಲಾ ತರನೂ ಇರುತ್ತೆ. ಅಪ್ಪ ಅಮ್ಮ ಹೇಳಿದಾಗ ಕೇಳ್ದಾಯ್ತು, ಆಮೇಲೆ ಅಕ್ಕಪಕ್ಕ ನೆರೆ ಹೊರೆಯವ್ರು ಹೇಳ್ದಾಗೆ ಕೇಳ್ಬೇಕಾಗತ್ತೆ, ಸಮಾಜ ಹೇಳ್ದಾಗ ಕೇಳ್ಬೇಕಾಗತ್ತೆ. ಹಾಗಾಗಿ ಗೆಸ್ಟ್ ತರನೇ ಇರ್ಬೇಕಲ್ವ ನಾವು. ಅದ್ ಬಿಟ್ಬಿಟ್ಟು ನನಗ್ ಮನಸ್ಸಿಗೆ ಬಂದಾಗ ಇರ್ತೀನಿ ಅಂತಂದ್ರೆ ಎಲ್ಲಾರು ಆಚೆಗೆ ಹಾಕ್ತಾರ ಅಷ್ಟೇನೆ. ಸೊ ಏಕನೋ ಅನೇಕರೋ ವಿಧಿಯೋ, ಏನಪ್ಪಾ ನಾ ಹುಟ್ಟಿದೀನಿ, ಹೇಗೂ ನನ್ಗೇನು ನನ್ನ ಹಣೆಗೆ ಏನ್ ಬರ್ದಿದ್ದೋ ಅದಾಗತ್ತೆ, ನಾನೇ ಸುಮ್ನೆ ಇದ್ಬಿಟ್ರೆ ಅದ್ರಷ್ಟು ಅದೇ ಏನೋ ಆಗುತ್ತೆ. ಹಾಗಾಗಕ್ ಸಾಧ್ಯ ಇಲ್ಲ. ವಿಧಿನಲ್ಲೂ ಬರ್ದಿರ್ತಾನೆ ಈ ತರ ಕೆಲಸ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಅಂತ. ಆ ವಿಧಿನೂ ನಿನ್ನ ಜೀವನದ ಮೇಲೆ
ನಾಯಕ, ವಿಧಿನೂ ನಾಯಕ, ನೀನೂ ನಾಯಕ, ಅಕ್ಕಪಕ್ಕದವರು ನಾಯಕ, ಎಲ್ಲರೂ ನಾಯಕರೇನೆ. ಎಲ್ಲರೂ ಕಂಟ್ರೋಲ್ ಮಾಡ್ತಾ ಇರೋದು ನಿನ್ನ ಜೀವನನ. ಪೌರುಷವೋ ಅಂತಂದ್ರೆ ನನ್ನ ಶಕ್ತಿ ಶಾಲಿ ಏನಿದೀನಿ ಅದನ್ನೇ ಏನಾದ್ರು ನಾಯಕನ. ಧರ್ಮವೋ ಅಂದ್ರೆ ಯಾವ್ದೋ ರಿಲಿಜನ್ ಅಥವಾ ಯಾವ್ದೋ ಒಂದು ಧರ್ಮ ಅಂತಂದ್ರೆ ರಿಲಿಜನ್ ಅಂತ ಅನ್ನಕ್ಕಾಗಲ್ಲ. ನಮ್ಮ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಧರ್ಮ ಅಂತಂದ್ರೆ ಪ್ರತಿಯೊಬ್ಬರದ ಜೀವನದ ಬಾಳ್ವೆಗೆ ಒಂದು ಪದ್ಧತಿ, ಒಂದು ಟೈಮ್ ಟೇಬಲ್, ಒಂದು ಗುರಿ, ಒಂದು ದಾರಿ ಹೀಗಿರತ್ತೆ. ಅವ್ರು ಆರಿಸ್ಕೊಂಡಿರೋ ದಾರಿ ಆ ಧರ್ಮನೂ ಕಂಟ್ರೋಲ್ ಮಾಡ್ತಾ ಇರತ್ತೆ. ಅಂಧಬಲವು ಬ್ಲೈಂಡ್ ಬಿಲೀಫ್, ಎಷ್ಟೋ ಸಲ ಬ್ಲೈಂಡ್ ಆಗಿ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಸೊ ಬದುಕಿಗಾರ್ ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಅಂತ ನಮ್ಮ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕುದುರುವುದು ಇದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ ಅಂತ. ಅದಿಗುದಿಯೇ ಮಂಕುತಿ ಇದು ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು. ನಮ್ಮನ್ನ ಫಾರ್ ಎಕ್ಸಾಂಪಲ್ ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಒಂದೇ ಸ್ಟೀರಿಂಗ್ ವೀಲ್ ಇದೆ, ಪರವಾಗಿಲ್ಲ. ಕಾರಲ್ಲಿ 4 ಜನಕ್ಕೂ ಸ್ಟೀರಿಂಗ್ ವೀಲ್ ಕೊಟ್ಬಿಟ್ಟಿದ್ರೆ, 4 ಸೀಟ್ಗೂ ಒಂದೊಂದು ಸ್ಟೀರಿಂಗ್ ವೀಲ್ ಕೊಟ್ಟಿದ್ರೆ ಕಾರ್ ಏನಾದ್ರು ಮುಂದಕ್ಕೆ ಹೋಗುತ್ತಾ? ಹೋಗಲ್ಲ, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಯಾಕೆಂದ್ರೆ ಒಬ್ಬೊಬ್ಬರ ಮನಸ್ಸು, ಒಬ್ರು ಲೆಫ್ಟ್ ತಿರುಗಿಸೋ, ಒಬ್ರು ರೈಟ್ ತಿರುಗಿಸೋ, ಒಬ್ರು ಹಿಂದಕ್ಕೆ ಹೋಗೋಣ, ಒಬ್ರು ಮುಂದಕ್ಕೆ ಹೋಗೋಣ ಅಂತಿರ್ತಾರೆ. ಹಾಗಾಗಿ ಕಾರ್ಗೆ ಒಬ್ಬರೇ ಡ್ರೈವರ್ ಇರೋದ್ರಿಂದ ಒಂದೇ ಸ್ಟೀರಿಂಗ್ ವೀಲರಿಂದ ಹೋಗ್ತಾ ಇದೆ. ಆದ್ರೆ ನಮ್ಮ ವ್ಯವಸ್ಥೆ, ನಮ್ಮ ಜೀವನಕ್ಕೆ ಎಷ್ಟೊಂದು ಸ್ಟೀರಿಂಗ್ ವೀಲ್ಗಳಿದೆ. ಆ ಸ್ಟೀರಿಂಗ್ ವೀಲ್ಗಳಲ್ಲಿ ನಾನು ಸಿಕ್ಕಿ ಒದ್ದಾಡ್ತಾ ಇದ್ದೀನಿ. ಹಾಗೆ ನನಗ್ ಬೇಕಾದ ಸ್ಪೀಡಲ್ಲಿ ನಾನು ಹೋಗಕ್ ಆಗಲ್ಲ, ನನಗ್ ಬೇಕಾದ ಡೈರೆಕ್ಷನ್ ಅನ್ನು ಹೋಗಕ್ ಆಗಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ಕಟ್ಟುಪಾಡುಗಳಿದೆ. ಈ ಅವ್ಯವಸ್ಥೆ ಅಂತ ಅಂದ್ಕೊಂಡಿರೋವಂಥದ್ದನ್ನೇ ವ್ಯವಸ್ಥೆ. ಈ ವ್ಯವಸ್ಥೆಯ ಕಟ್ಟುಪಾಡಿನಲ್ಲೇ ನಾನು ಜೀವನ ಮಾಡ್ಬೇಕು ಅಂತ ಹೇಳ್ತಾ ಇರುವಂತ ಒಂದು ಇದು. ಸೊ ಇಲ್ಲಿ ತನಕ ಆ ಪ್ರಶ್ನೆಗಳನ್ನು ಹೇಳಿದ್ರೆ ಮುಂದೆ ಕೆಲವೆಲ್ಲ ಆರಿಸ್ಕೊಂಡಿದೀನಿ. ಇದಕ್ಕೆ ಒಂದಕ್ಕೊಂದು ಲಿಂಕ್ ಇರುವಂತ ಪದ್ಯಗಳನ್ನ ಆರಿಸ್ಕೊಂಡು ನಾನು ಈ ಒಂದು ದಿವಸದ ಉಪನ್ಯಾಸ ಒಂದಿಷ್ಟು ನಿಮ್ಮ ಮನಸ್ಸಿನ ಮೇಲೆ ಒಂದಿಷ್ಟು ವಿಚಾರಗಳನ್ನ ಮೂಡಿಸೋ ತರ ಆದ್ರೆ ಕಗ್ಗ ತಿಳ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಕಗ್ಗನ ಓದ್ಬಿಟ್ಟು ನಾನು ಕಗ್ಗದ ಪದಗಳ ಅರ್ಥ ತಿಳ್ಕೊಂಡ್ಬಿಡ್ತೀನಿ, ಹಂಗ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ಪದ್ಯಗಳ ಲಿಂಕ್ಗಳು, ಇಲ್ಲಿ ಯಾವ್ದೋ ಒಂದು ಪದ್ಯ ತಗೊಂಡಿದೀನಿ, ಮುಂದೆ ಇದ್ದಕ್ಕಿದ್ದಾಗೆ ಇನ್ನೊಂದು ಪದ್ಯ ಕೊಟ್ಟೋಗ್ತೀನಿ ಅಂದ್ರೆ ಅದಕ್ಕೆ ಸಂಬಂಧ ಇರೋಂತ ವಿಚಾರಗಳನ್ನ ಅವ್ರು ಬರ್ದಿರೋದ್ರಿಂದ ನಾನು ಆ ತರ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಸೀರಿಯಲ್ ಆಗಿ ಮಾಡಿದ್ರೆ ಅದು ಅರ್ಥ ಆಗ್ಬೇಕಾದ್ರೂ ಕಷ್ಟ. ಸೀರಿಯಲ್ ಆಗೇ ಮಾಡೋದಕ್ಕಿಲ್ಲ. ಈ ಮನಸ್ಸು ಹೇಗೆಲ್ಲ ಹೋಗ್ತಾ ಇದೆ, ಮನಸ್ಸಿನ ವಿಚಾರಗಳನ್ನ ನಾನು ಹಾಗೆಯೇ ತಗೊಂಡು ಹೋಗ್ತಾ ಇದ್ದೆ. ಸೊ ಹೀಗೆಲ್ಲ ಇದ್ರೆ ಪ್ರಪಂಚ ಯಾಕೆ ಒಂದೇ ತರ ಇರಬಾರ್ದಾಗಿತ್ತು ಅಂತ ಅನ್ನೋದು DVG ಅವರ ಪ್ರಶ್ನೆ. ಅಂದ್ರೆ ಫಾರ್ ಎಕ್ಸಾಂಪಲ್ 14ನೇ ಪದ್ಯ, ಒಂದೇ ಗಗನವ ಕಾಣುತ್ತೊಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನು ಉಣುತ್ತ, ಒಂದೇ ನೀರು ಕುಡಿದು, ಒಂದೇ ಗಾಳಿಯ ನುಸಿರುವ ನರಜಾತಿಗಳಿಗಿಂತೂ ಬಂದುದೀ ವೈಷಮ್ಯ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾವು ಫಾರ್ ಎಕ್ಸಾಂಪಲ್ ಒಂದೇ ಗಗನವ ಕಾಣುತ್ತ, ಈ ಪ್ರಪಂಚದಲ್ಲಿ ಇರೋ ಎಲ್ಲಾ ಜೀವರಾಶಿಗಳಿಗೆ, ಬರೀ ನನಗೊಬ್ಬ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಆಕಾಶ ಸಮುದ್ರ ಎಲ್ಲದಕ್ಕೂ ಇರೋದು ಆಕಾಶ ಒಂದೇನೆ. ಆ ಒಂದೇ ಆಕಾಶನ ನಾವೆಲ್ಲರೂ ಶೇರ್ ಮಾಡ್ಕೋತಾ ಇದ್ವಿ ಅಲ್ವಾ? ಒಂದೇ ಆಕಾಶನ ನಾವೆಲ್ಲ ಶೇರ್ ಮಾಡ್ಕೋತಾ ಇದ್ವಿ. ಒಂದೇ ನೆಲವನ್ನು ತುಳಿಯುತ್ತಾ, ಈ ಭೂಮಿ ಒಂದೇ, ಭೂಮಿಯಲ್ಲಿ ಇರೋ ಎಲ್ಲಾ ಜನಗಳು ಎಲ್ಲಾ ಪ್ರಾಣಿಗಳು ಎಲ್ಲ ಒಂದೇ ಭೂಮಿನೇನೆ ತುಳಿಯುತ್ತಾ, ಅಂದ್ರೆ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ. ಒಂದೇ ಗಗನ ನಮ್ಮ ಮೇಲೆ ಇದೆ, ಒಂದೇ ಗಗನ ನಾವು ತುಳಿತಾ ಇದ್ದೀವಿ ಅಂದ್ರೆ ಅದನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ. ಒಂದೇ ಧಾನ್ಯವನ್ನು ಉಣ್ಣುತ್ತೆ ಅಂತಂದ್ರೆ ಈ ಭೂಮಿಯಿಂದ ಏನೇನು ಬರ್ತಾ ಇದ್ದೋ ಧಾನ್ಯಗಳು ಅದನ್ನೇ ನಾವು ಊಟ ಮಾಡ್ತಾ ಇದ್ವಿ. ಎಲ್ಲಾ ಮನುಷ್ಯಗಳು ಪ್ರಪಂಚದಲ್ಲಿ ಇರೋರೆಲ್ಲರೂ ಹಾಗೆ ಮಾಡ್ತಾ ಇದ್ವಿ. ಇಲ್ಲ ಸರ್, ನಾನು ಧಾನ್ಯ ತಿನ್ನಲ್ಲ, ನಾನ್ ವೆಜಿಟೇರಿಯನ್, ನಾನು ಫಿಶ್ ತಿಂತಾ ಇದ್ದೀನಿ ಅಂತಂದ್ರೆ ಆ ಪ್ರಾಣಿಗಳ ಬೆಳೆಯೋದಕ್ಕೆ ಆ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ವಿ. ಈಗ ಯಾವ್ದೋ ಒಂದು ಜಿಂಕೆ, ಒಂದು ಕುರಿ ಮೇಕೆ ಬೆಳಿಬೇಕು, ದನ ಬೆಳಿಬೇಕಂದ್ರೆ ಬೇಕಾದಷ್ಟು ಹುಲ್ಲು ಸೊಪ್ಪು ಕಡ್ಡಿ ಕಡಹ ಎಲ್ಲ ಅದನ್ನು ಕಾಳು ಬೇಳೆ ಎಲ್ಲ ತಿನ್ಕೊಂಡೇ ಬದುಕ್ತಾ ಇದ್ವಿ. ಅದು ತಿನ್ಕೊಂಡಾದ್ಮೇಲೆ ಅದನ್ನ ನಾವು ತಿಂತಾ ಇದೀವಿ ಹೊರತು ಎಲ್ಲದಕ್ಕೂ ಮುಖ್ಯ ಒಂದೇ ಧಾನ್ಯವನ್ನು ಉಣ್ಣುತ್ತ, ಒಂದೇ ನೀರು ಕುಡಿದು. ಪ್ರಪಂಚದಲ್ಲಿ ಇರೋದು ನೀರೆಲ್ಲ ಒಂದೇ. ಸಮುದ್ರದ ನೀರು ಮೇಲೆ ಹೋಗಿ ಆವಿಯಾಗಿ
ಆವಿಯಾಗಿ ಕೆಳಗೆ ಬರುವಂತ ನೀರೇ ಎಲ್ಲರೂ ಕುಡಿತಾ ಇರೋದು. ಮಳೆಯಾಗಿ ಬಂದಿದ್ದು ನದಿಯಾಗಿ, ಬಾವಿಯಾಗಿ, ಸರೋವರ ಆಗಿ, ಕೆರೆಗಳಾಗಿ ಬಂದಿರುವಂತ ನೀರು, ಮಳೆಯಿಂದ ಬಂದ ನೀರನ್ನೇ ಕುಡಿತಾ ಇರೋದು ಎಲ್ಲರೂ. ಒಬ್ಬೊಬ್ರು ಒಂಥರ ನೀರೇನ್ ಕುಡಿತಾ ಇಲ್ಲ. ನಾವು RO ವಾಟರ್ ಕುಡಿತೀವಿ ಸರ್, ನಾವು ಫಿಲ್ಟರ್ ವಾಟರ್ ಕುಡಿತೀವಿ, ಬಾಯ್ಲ್ಡ್ ವಾಟರ್. ಒಟ್ಟಲ್ಲಿ ಮೂಲ ದೇವರು ಎಲ್ಲ ಕೊಟ್ಟಿರೋದು ಮಳೆಯಿಂದ ಬಂದಿದ್ದ ನೀರೇನೆ ನಾವು ಕುಡಿತಾ ಇರೋದು. ಸೊ ಹಾಗಾಗಿ ನೀರು ಒಂದೇ ಕುಡಿತಾ ಇದೀವಿ. ಒಂದೇ ಗಾಳಿಯನ್ನು ಉಸಿರುವ, ಅಂದ್ರೆ ನಾನು ಇಲ್ಲಿದ್ದೀನಿ, ಬೇರೆ ಗಾಳಿ ಕುಡಿತಾ ಇದ್ದೀನಿ. ಪ್ರಪಂಚದ ಪೂರ್ತಿ ಭೂಮಿ ಸುತ್ತಲೂ ಇರೋದು ಒಂದೇ ಗಾಳಿ. ಸೊ ನಾನು ಉಸಿರಾಡೋ ಗಾಳಿನೇ ಅಮೆರಿಕಾದಲ್ಲೂ ಉಸಿರಾಡ್ತಾ ಇದ್ದಾರೆ, ಜಪಾನಲ್ಲೂ ಉಸಿರಾಡ್ತಾ ಇದ್ದಾರೆ, ಆಸ್ಟ್ರೇಲಿಯಾದಲ್ಲೂ ಉಸಿರಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ನಾನು ಉಸಿರಾಡೋ ಗಾಳಿನಲ್ಲಿ ನಾನು ಈಗ ಉಸಿರಾಡ್ತಾ ಇದ್ದೀನಿ, ನನ್ನ ಮುಂದ್ಗಡೆ ಅಲ್ಲೊಂದು ಎಮ್ಮೆ ಹೋಗ್ತಾ ಇದೆ ಅಂತಂದ್ರೆ ಆ ಎಮ್ಮೆನೂ ನಾನ್ ಬಿಟ್ಟ ಗಾಳಿನ ಉಸಿರಾಡ್ತಾ ಇದೆ, ಎಮ್ಮೆ ಬಿಟ್ಟಿದ ಗಾಳಿ ನಾನು ಉಸಿರಾಡ್ತಾ ಇದ್ದೀನಿ. ಸೊ ಒಂದೇ ಗಾಳಿ. ಒಂದು ಇರುವೆ ಉಸಿರಾಡಿದ ಗಾಳಿನೇ ನಾನು ಉಸಿರಾಡ್ತಾ ಇದ್ದೀನಿ, ಒಂದು ಸೊಳ್ಳೆ ಉಸಿರಾಡಿದ ಗಾಳಿನೇ ನಾನು, ಒಂದು ಜಿಂಕೆ ಉಸಿರಾಡಿದ್ದು, ಒಂದು ಸಿಂಹ ಉಸಿರಾಡಿದ್ದು, ಒಂದು ಮರಗಳು ಉಸಿರಾಟ ಮಾಡುತ್ತೆ, ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಉಸಿರಾಟ ಮಾಡುತ್ತೆ, ನೀರು ಉಸಿರಾಟ ಮಾಡುತ್ತೆ. ಸೊ ನೀರಿಗೂ ಆಕ್ಸಿಜನ್ ಕಂಟೆಂಟ್ ಅಂತ ಇರಬೇಕು. ಅಂದ್ರೆ ಏರು ಸರಿಯಾಗಿ ಆಗ್ದಲೇ ಇದ್ರೆ ನೀರು ಕೊಳಿತಾ ಬರುತ್ತೆ. ನೀರು ಉಸಿರಾಟ ಮಾಡ್ದಲೇ ಬಂದ್ ಮಾಡಿ ಇಟ್ಬಿಟ್ರೆ ವಾಸನೆ ಬರುತ್ತೆ. ಹಾಗಾಗಿ ನೀರಿಗೂ ಗಾಳಿ ಬೇಕು. ಸೊ ಎಲ್ಲ ಗಾಳಿ, ಒಂದೇ ಗಾಳಿಯನ್ನು ಉಸಿರುವ ನರಜಾತಿಯೊಳಗೆಂತು ಬಂದುದು ಈ ವೈಷಮ್ಯ ಮಂಕುತಿಮ್ಮ. ಏನು ಇಷ್ಟೆಲ್ಲ ಒಂದೇ ಗಗನ ಕಾಣುತ್ತಾ, ಒಂದೇ ನೆಲ ತೊಳೆಯುತ್ತಾ, ಒಂದೇ ಧಾನ್ಯವನ್ನು ಉಣ್ಣುತ್ತಾ, ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಉಸಿರುವ ನರಜಾತಿ ಇಷ್ಟೆಲ್ಲ ಒಂದೇ ಮಾಡಿದ್ರು ಯಾಕೆ ನಾವೆಲ್ಲ ಬೇರೆ ಬೇರೆ ತರ ಇದೀವಿ? ಒಂದೇ ತರ ಯಾಕಿಲ್ಲ? ನಮ್ಮ ಮುಖಗಳಲ್ಲಿ ನಮ್ಮ ಬಾಡಿ ಸ್ಟ್ರಕ್ಚರ್ ಚೇಂಜ್ ಇದೆ, ನಮ್ಮ ಮನೆಗಳ ಪರಿಸ್ಥಿತಿ ಬೇರೆ ಬೇರೆ ಇದೆ. ಸೊ ಹಾಗೆ ಯಾಕೆ ಪ್ರಪಂಚ ಬಿಟ್ಬಿಡೋಣ? ಒಂದೇ ಮನೆಯಲ್ಲಿ, ಒಂದೇ ತಾಯಿ ಹೊಟ್ಟೆನಲ್ಲಿ, ಒಂದೇ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲ ಹುಟ್ಟಿದ್ರೆ, 4 ಜನ 5 ಜನ 10 ಜನ ಹುಟ್ಟಿದ್ರು 10 ಜನದ್ದುವೆ ಅವರ ಮನಸ್ಥಿತಿಗಳು ಬೇರೆ ಬೇರೆ, ಒಬ್ಬರ ತರ ಒಬ್ರಿಲ್ಲ. ಯಾಕೆ ಇಷ್ಟೊಂದು ವಿಚಾರ ಇದಿದೆ? ಈ ನರಜಾತಿಯೊಳಗಿಂತೂ ಬಂದಿದೆ ಈ ವೈಷಮ್ಯ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಲವ್, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಏನಾಗುತ್ತೆ, ಒಂದು ಊರ್ ಕಂಡ್ರೆ ಇನ್ನೊಂದು ಆಗಲ್ಲ, ಒಂದು ಗುಂಪಿನವ್ರನ್ನ ಕಂಡ್ರೆ ಇನ್ನೊಂದು ಗುಂಪಿನವ್ರಿಗೆ ಆಗಲ್ಲ, ಒಂದು ಜಾತಿ ಕಂಡ್ರೆ ಇನ್ನೊಂದು ಜಾತಿಗೆ ಆಗಲ್ಲ, ಒಂದು ಮತ ಕಂಡ್ರೆ ಇನ್ನೊಂದು ಮತಕ್ಕಾಗಲ್ಲ. ಈ ತರ ವೈಷಮ್ಯ ಯಾಕೆ ಬಂತು? ಸೊ ಒಂದ್ ದೇಶದ ಮೇಲೆ ಇನ್ನೊಂದು ದೇಶ ಯುದ್ಧ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು. ಪ್ರಪಂಚ ಪೂರ್ತಿ ದೇವರ ಆಸ್ತಿ. ಆದ್ರೂ ನಂದು ಈ ನೆಲ, ನಂದು ಈ ಜಲ ಅಂತ ಫೈಟ್ ಮಾಡಿ, ಬಾಂಬ್ ಹಾಕಿ, ಯುದ್ಧ ಮಾಡಿ, ಏನೇನಿಲ್ಲ ಮಾಡಿ, ಒಂದು ದೇಶದ ಮೇಲೆ ಆವೇಶ, ಜಗಳ, ಹೋರಾಟ ಎಲ್ಲ ಮಾಡಿ ಸುಮ್ಮನೆ ಮಾಡ್ತಾ ಇದ್ವಿ. ಹಾಗ್ ಲೆಕ್ಕ ಹಾಕಿದ್ರೆ ಇವತ್ತು ಇಂಡಿಯಾದಲ್ಲಿರೋ ಕೋರ್ಟ್ಗಳಲ್ಲಿ ಇರೋ ಕೇಸ್ಗಳನ್ನೆಲ್ಲ ಒಟ್ಟು ಹಾಕಿ, ಈ ಕೋರ್ಟ್ ಅಲ್ಲಿರೋ ಕೇಸ್ಗಳಲ್ಲೆಲ್ಲ ಮುಖ್ಯವಾಗಿ ಎಷ್ಟು ಮೇಜರ್ ಆಗಿರೋದು ಕೇಸ್ಗಳಿದೆ ಅಂತಂದ್ರೆ, ಮೇಜರ್ ಆಗಿರೋದು 70% ಹೆಚ್ಚು ಕೇಸ್ಗಳು ಬರೀ ಭೂಮಿ ಹೊಡೆದಾಟ, ಆಸ್ತಿ ಹೊಡೆದಾಟಕ್ಕೆ ಇರುವಂತ ಕೇಸ್ಗಳು. ಅಂದ್ರೆ ವೈಷಮ್ಯ ಬಂದುದಿ ವೈಷಮ್ಯ ಅಂತಂದ್ರೆ, ನೆಲ ಯಾರದ್ದು 25 ವರ್ಷ ನನ್ನ ಹೆಸರು ಅಂತ ಬರ್ಸ್ಕೊಳ್ಳೋದಕ್ಕೆ ಎಷ್ಟೊಂದು ಒದ್ದಾಟ, ಎಷ್ಟೊಂದು ಮನೆಯವರಲ್ಲೇ ಫೈಟಿಂಗು, ಒಬ್ರ ತಲೆ ಕಂಡ್ರೆ ಒಬ್ರಿಗೆ ಆಗ್ದಲೇ ಇರೋ ಹಾಗೆ. ಯಾಕೆ ಹೀಗಾಗ್ತಾ ಇದೆ? ಸೊ ನಾವ್ ಯಾಕೆ ಈ ನಮ್ಮದು ಒಂದು ಲಿಮಿಟ್ ಇಟ್ಕೊಳ್ಳದಲ್ಲೇ ಜೀವನ ಮಾಡ್ತಾ ಇದೀವಿ? ಯಾಕೆ ಲಿಮಿಟ್ ಇಟ್ಕೊಂಡ್ರೆ ಸುಖವಾಗಿರ್ಬೋದಲ್ವಾ? ಸುಖವಾಗಿರೋದೇನೆ ಜೀವನ ಬಿಟ್ರೆ, ಸಂಪಾದನೆ ಮಾಡಿ ಒಟ್ಟು ಹಾಕೊಳ್ಳೋದನ್ನ ಜೀವನ ಅನ್ನೋದು ಅಹಂಕಾರ ಆಯ್ತು. ಅಹಂಕಾರಕ್ಕೆ ನಾನು ಹೋಗ್ತಾ ಇದ್ದೀನ, ಅಹಂಕಾರದಿಂದ ನಾನು ಜೀವನನ ಹಾಳು ಮಾಡ್ಕೊಳ್ತಾ ಇದ್ದೀನಿ. ಇರೋವಷ್ಟರೊಳಗೆ ನಾನು ಸಂತೋಷವಾಗಿ ಇರ್ಬೋದು. ಎಲ್ರಿಗೂ ಇವತ್ತು ಇರೋದಕ್ಕೊಂದು ಮನೆ ಬೇಕು, ಎಲ್ಲರ ಹತ್ರನೂ ಇದೆ, ಊಟ ತಿಂಗಳು ಕರೆಕ್ಟ್ ಆಗಿ ಗೊತ್ತಾಗೋ ಹಾಗೆ ದುಡ್ಡು ಕಾಸು ಎಲ್ಲ ಇದೆ. ಎಲ್ರಿಗೂ ಇದ್ಮೇಲೆ ನೆಮ್ಮದಿ ಇರ್ಬೇಕಲ್ವಾ? ಯಾಕಿಲ್ಲ ನೆಮ್ಮದಿ? ನನಗೆ ಅವ್ರಿಗಿನ್ನ ಕಡಿಮೆ ಇದೆ, ಅವ್ರಿಗಿನ್ನ ನನಗೆ ಜಾಸ್ತಿ ಇದೆ ಅಂತ ಅಹಂಕಾರ, ಅವ್ರಿಗಿನ್ನ ಕಡಿಮೆ ಇದೆ ಅಂತ ಕೊರಗು. ಸೊ ಈ ತರ ಕೊರಗಲ್ಲೇನೆ ನನ್ನ ಹತ್ರ ಇದ್ದಿದ್ದನ್ನು ನಾನು ಅನುಭವಿಸಕ್ ಆಗ್ದಲೇನೆ ಜೀವನ ಮಾಡ್ತಾ ಇದ್ದೀನಿ. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಒಂದೇ ಇದ್ದು ಪ್ರಪಂಚ ಎಲ್ಲಾರ್ಗೂ ಒಂದೇ ತರ ದೇವರು ಕೊಟ್ಟಿದ್ರುವೆ ನಾವೇನೇ ನಮ್ಮ ಮನಸ್ಸಿನ ಆಸೆಗಳು, ನಮ್ಮ ಮನಸ್ಸಿನ ಮೇಲೆ ನಾವೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿವಿ, ಫೈಟಿಂಗ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬಂದುದು ಈ ವೈಷಮ್ಯ ಮಂಕುತಿಮ್ಮ ಅಂತ 14ನೇ ಕಗ್ಗ ಹೇಳಿದ್ರು.
ಸೊ ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. 208ನೇ ಪದ್ಯ. ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಸೊ ಯಾಕೆ ಅಂತ ಹೇಳಿದ್ರಲ್ಲ, ನೋಡಿ ನಾನು ಆಗ್ಲೇ ಹೇಳಿದ್ದು 14ನೇ ಶ್ಲೋಕ. 14ನೇ ಶ್ಲೋಕಕ್ಕೆ ಲಿಂಕ್ ಆಗುವಂತ ಶ್ಲೋಕ ಇಲ್ಲಿರೋದ್ರಿಂದ ತಗೊಂಡಿದ್ದೀನಿ ನಾನು. 14ನೇ ಶ್ಲೋಕದಲ್ಲಿ ಅವ್ರು ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಈ ತರ ವೈಷಮ್ಯ ಇದೆ ಅಂತ. ಆ ವೈಷಮ್ಯ ಯಾಕಿದೆ ಅಂತ ಆನ್ಸರ್ ಬೇಕಾದ್ರೆ ಏನ್ ಮಾಡ್ಬೇಕು, ಆನ್ಸರ್ ಇರೋ ಶ್ಲೋಕ ಹುಡುಕೋಬೇಕು. ಆ ತರ ಓದೋದ್ರಿಂದ ಅರ್ಥ ಆಗುತ್ತೆ. ಅದಕ್ಕೆ ಒಂದಕ್ಕೊಂದಕ್ಕೆ ಲಿಂಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಯಾವ್ದೋ ಹೇಳಿರ್ತಾರೆ, ನೆಕ್ಸ್ಟ್ ಶ್ಲೋಕದಲ್ಲಿ ಆನ್ಸರ್ ಸಿಗಲ್ಲ, ನೆಕ್ಸ್ಟ್ ಶ್ಲೋಕದಲ್ಲಿ ಇನ್ನೊಂದು ಯಾವ್ದೋ ಪ್ರಶ್ನೆ ಕೇಳ್ಬೋದು, ಇನ್ನೊಂದು ಯಾವ್ದೋ ಕೇಳ್ಬೋದು. ಹಾಗಾಗಿ ಹಿಂದಕ್ಕೆ ಹೋಗೋದು, ಮುಂದಕ್ಕೆ ಬರೋದು, 900ನೇ ಶ್ಲೋಕಕ್ಕೆ ಹೋಗಿ ತಿರ್ಗಾ 6ನೇ ಶ್ಲೋಕ, 6ನೇ ಶ್ಲೋಕದಿಂದ ತಿರ್ಗಾ ಇನ್ನೆಲ್ಲೋ, ಆತರ ಅದನ್ನ ಸಮಗ್ರವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಲಿಂಕ್ ಮಾಡ್ಕೊಂಡು ಮಾಡಿದ್ರೆ ಮನಸ್ಸಿನಲ್ಲಿ ಉಳಿಯುತ್ತೆ. ಸೊ ಇದು 208ನೇ ಶ್ಲೋಕ. ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಅಂತಂದ್ರೆ ಈ ನಾನು ಹುಟ್ಟಿದ ಜೀವನದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಈಗ ನನಗೇನೆ ಪ್ರಶ್ನೆ ಹಾಕೊಂಡಿದ್ದು, ಯಾಕೆ ಈ ತರ ವೈಷಮ್ಯ ಇದೆ ಅಂದ್ರೆ, ಯಾಕೆ ಮನುಷ್ಯರೆಲ್ಲ ಬೇರೆಯಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಈ ಬೆದಕಾಟ ಬದುಕೆಲ್ಲ. ಅಂದ್ರೆ ಬೆದಕಾಟ ಅಂದ್ರೆ ಹುಡುಕಾಟನ ಮಾಡ್ತಾ ಇದ್ದೀವಿ ಪ್ರಪಂಚದಲ್ಲಿ. ನನ್ಗೇನ್ ಸಿಗತ್ತೆ, ನನ್ನ ಯಾರು ಹೊಗಳ್ತಾರೆ, ಈ ತರ ನಾನು ಹುಡುಕಾಟ ಮಾಡ್ತಾ ಇದ್ದೀನಿ. ಹುಟ್ಟದಾಗಿಂದ ಸಾಯೋ ತನಕ ಈ ಹುಡುಕಾಟನೇ ಇದೆ. ಬೆದಕಾಟ ಬದುಕೆಲ್ಲ. ಆದ್ರೆ ಯಾವ್ದಕ್ಕೋಸ್ಕರ? ಕ್ಷಣ ಕ್ಷಣವೂ ಹೊಸ ಹಸಿವು. ಅಂದ್ರೆ ಪ್ರತಿ ಕ್ಷಣನೂ ಹೊಸದಾದ ಹಸಿವು. ಅಂದ್ರೆ ಹಸಿವು ಅಂತಂದ್ರೆ ನಮಗೆ ಹೊಟ್ಟೆ ಹಸಿವು ಅಂತ ಮಾತ್ರ ಅಲ್ಲ. ಅದೇ ಪ್ರಾಣಿ ಪಕ್ಷಿಗಳಲ್ಲಿ ಇಷ್ಟೊಂದೆಲ್ಲ ಭೇದ ಇಲ್ಲ, ಇಷ್ಟೊಂದೆಲ್ಲ ಕೋಪ ತಾಪ ಇಲ್ಲ. ಬರೀ ಊಟಕ್ಕೆ ಮಾತ್ರ ಅದು ಹೊಡೆದಾಡುತ್ತೆ ಅಷ್ಟೇ, ಬಿಟ್ರೆ ಬೇರೆ ಇನ್ಯಾವುದಕ್ಕೂ ಹೊಡೆದಾಡಲ್ಲ. ನಮ್ಗೆಲ್ಲ ಊಟ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಹೊಟ್ಟೆ ತುಂಬಾ ಊಟ ಹಾಕ್ತಿದ್ದಂಗೆ ಸಾಕು ಅಂತ ಹೇಳೋಕೆ ಆಗತ್ತೆ. ಆದ್ರೆ ದುಡ್ಡು ಕೊಡ್ತೀನಿ ಅಂದ್ರೆ ಇನ್ನೂ ಸ್ವಲ್ಪ ಕೊಡಿ, ಆಸ್ತಿ ಕೊಡ್ತೀನಿ ಇನ್ನೂ ಸ್ವಲ್ಪ ಕೊಡಿ. ಊಟದಲ್ಲಿ ಮಾತ್ರ ನಮಗೆ ಸಾಕು ಅಂತ, ಯಾಕೆಂದ್ರೆ ನಮ್ದು ಒಳಗಡೆ ಹಿಡಿಸೋದು ಅಷ್ಟೇನೆ. ಆದ್ರೆ ಬಾಕಿ ಇದೆಲ್ಲ ಅದು ಎಷ್ಟು ಬೇಕಾದ್ರೂ ಕೊಡಿ ಅಂತ. ಆದ್ರೆ ಪ್ರಾಣಿಗಳಿಗೆ ಆಸ್ತಿ ಕೊಡ್ತೀನಿ ಅಂದ್ರೆ ಬೇಕು ಅಂತ ಏನು ಹೇಳಲ್ಲ. ಊಟ ಹೊಟ್ಟೆ ತುಂಬಿಟ್ರೆ ಆ ಒಂದು ಈ ಮೊಸಳೆ, ಆಮೇಲೆ ಇದೆಲ್ಲ ಸಿಂಹ, ಹುಲಿ, ಅದೆಲ್ಲ ಅದು ಒಂದ್ ದಿವಸ ಊಟ ಮಾಡಿದ್ರೆ ಒಂದ್ 4-5 ದಿವಸ, ಒಂದ್ ವಾರ ಊಟ ಮಾಡಲ್ಲ ಅಂತ. ಇದ್ರಗಡೆನೆ ಜಿಂಕೆ ಹೋದ್ರು ಅದೇ ಸುಮ್ನೆ ಸಾಯಿಸಲ್ಲ. ಹೊಟ್ಟೆ ಹಸಿವಾದಾಗ ಮಾತ್ರ ಸಾಯಿಸಿ ತಿನ್ನತ್ತೆ. ಅದ್ರ ಊಟ ಅದು ಮಾಡ್ತಾ ಇದೆ ಅಷ್ಟೇ. ಅದಕ್ಕೆ ಯಾವ ತರದ ದ್ವೇಷ ಇಲ್ಲ, ಯಾವ ತರದ ಕೋಪ ಇಲ್ಲ, ಯಾವ ತರದ ತಾಪ ಇಲ್ಲ. ಅದ್ರ ಹೊಟ್ಟೆ ಊಟ ಸಿಕ್ತಿದ್ದಾಗೆ ತಣ್ಣಗಾಗ್ಬಿಡುತ್ತೆ. ನಮಗೆ ಊಟ ಹಾಕಿದ್ರೆ ತಣ್ಣಗಾಗ್ಬಿಡ್ತೀವ, ನಿದ್ದೆ ಮಾಡ್ತೀವಿ. ಆಮೇಲೆ ಮನಸ್ಸಿನಲ್ಲಿ ಬೇರೆ ಬೇರೆ ಯೋಚನೆ. ಕ್ಷಣ ಕ್ಷಣವೂ ಹೊಸ ಹಸಿವು. ನಮ್ಮ ಹಸಿವುಗಳು ಎಲ್ಲಿಂದ ಬರ್ತಾ ಇದೆ? ನಮ್ಮ ಹಸಿವು ಕಣ್ಣಿಗೆ ಬೇಕಾದಷ್ಟು ಹಸಿವು, ಬರೀ ಹೊಟ್ಟೆಗಲ್ಲ. ಕಣ್ಣಿಗೆ ಅದು ಬೇಕು, ಇದು ಬೇಕು, ನೋಡಿದ್ದೆಲ್ಲ ತಗೋಬೇಕು ಅನ್ನೋ ಒಂದು ಹಸಿವು, ನೋಡಿದ್ದೆಲ್ಲ ಬೇಕು ಅಂತ ಹೇಳುವಂಥದ್ದು. ಕಿವಿಗೂ ಅಷ್ಟೇ, ಏನೇನೋ ಬೇಕು. ಕಿವಿಗೆ ಗಾಸಿಪ್ಗಳು ಬೇಕು, ಅವರಿಗೋ ಸುದ್ದಿ ಬೇಕು, ಆ ಗಾಸಿಪ್, ಈ ಗಾಸಿಪ್ಪು, ಬೇರೆ ಬೇರೆ ಏನೇನೋ. ಕಿವಿಗೆ ಒಂದು ಹಸಿವು, ಕಣ್ಣಿಗೆ ಒಂದು ಹಸಿವು, ನಾಲಿಗೆಗೆ ಒಂದು ಹಸಿವು, ಮೂಗಿಗೆ ಒಂದು ಹಸಿವು, ಚರ್ಮಕ್ಕೆ ಒಂದು ಹಸಿವು. ಹೀಗೆ ಪಂಚೇಂದ್ರಿಯಗಳಿಗೆ ಒಂದೊಂದು ಹಸಿವು. ಈ ಹಸಿವುಗಳನ್ನ ತೀರಿಸ್ಕೊಳ್ಳೋದಕ್ಕೆ ನಮ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ. ಕ್ಷಣ ಕ್ಷಣವೂ ಹೊಸ ಹಸಿವು. ಈ ಹಸಿವನ್ನ ತಿಳ್ಕೊಳ್ಳೋದಕ್ಕೆ, ಹಸಿವನ್ನ ತೀರ್ಸೋದಿಕ್ಕೆ, ಹೊಟ್ಟೆ ಹಸಿವಾಗಿದ್ರೆ ಸುಮ್ನೆ ಕೂತ್ಕೊಂಡ್ಬಿಡ್ಬೋದಾಯ್ತು ಊಟ ಮಾಡ್ಬಿಟ್ಟು. ಇಲ್ವೇ, ನಡೀರಿ ಸಿನಿಮಾಕ್ ಹೋಗೋಣ, ನಡೀರಿ ಮಾಲ್ಗೆ ಹೋಗೋಣ, ನಡೀರಿ ಪಿಕ್ನಿಕ್ ಹೋಗೋಣ. ಯಾಕೆ? ಊಟ ಮಾಡಕ ಹೋಗ್ತಾ ಇರೋದು ಹೊರಗೆ? ಇಲ್ಲ, ಊಟ ಮಗ್ಲೇ ಹೇರಳವಾಗಿ ಸಮೃದ್ಧವಾಗಿದೆ. ಆದ್ರೆ ಹೊರಗೆ ಹೋಗ್ತಾ ಇರೋದು ಕಣ್ಣು ಏನೋ ನೋಡ್ಬೇಕು ಅಂತ ಇದೆ, ಕಿವಿ ಏನೋ ಕೇಳಿಸ್ಕೋಬೇಕು ಅಂತ ಇದೆ, ಮೂಗು ಇನ್ನೇನೋ ನೋಡ್ಬೇಕು ಅಂತ ಇದೆ, ನಾಲ್ಗೆ ಇನ್ನೇನೋ ಬೇಕು ಅನ್ಸ್ತಾ ಇದೆ. ಆ ಊರಲ್ಲಿ ದೋಸೆ ಚೆನ್ನಾಗಿರುತ್ತೆ, ಈ ಊರಲ್ಲಿ ಅದು ಚೆನ್ನಾಗಿರುತ್ತೆ. ಯಾಕೆ? ನಾಲ್ಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ನಮ್ಗೆ. ಸೊ ಹಾಗಾಗಿ ಪ್ರಾಣಿಗಳಿಗೆ ಇಲ್ದಲೇ ಇರೋವಂಥ ಹಸಿವು ನಮಗಿದೆ. ಪ್ರಾಣಿಗಳಿಗೆ ಬರೀ ಹೊಟ್ಟೆ ಹಸಿವು ಮಾತ್ರ ಇದ್ರೆ, ನಮಗೆ ಪಂಚೇಂದ್ರಿಯಗಳ ಹಸಿವು ಪ್ಲಸ್ ಮನಸ್ಸಿನ ಹಸಿವು, ಇದಕ್ಕೆ ದಾಸರಾಗ್ಬಿಟ್ಟಿದೀವಿ.
ನಾವು ಈ ಪಂಚೇಂದ್ರಿಯಗಳನ್ನ ನಾವು ನಮಗೆ ಕೊಟ್ಟಿರೋ ಇಂದ್ರಿಯಗಳು ಅಂತಂದ್ರೆ ನಮ್ಗೆ ಕೊಟ್ಟಿರೋಂಥ ಇನ್ಸ್ಟ್ರೂಮೆಂಟ್ಗಳಿದು. ಈ ಇನ್ಸ್ಟ್ರೂಮೆಂಟ್ಗಳನ್ನ ನಾನು ಯೂಸ್ ಮಾಡ್ಬೇಕು. ನಾನು ಯೂಸ್ ಮಾಡಿದ್ರೆ ಅದು ನನಗೆ ಬೇಕಾದ ದಾರಿನಲ್ಲಿ ನಾನು ಹೋಗ್ಬೋದು. ಈಗೇನಾಗಿದೆ ಅಂದ್ರೆ ಇಂದ್ರಿಯಗಳೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇಂದ್ರಿಯ ಹೇಳಿದ ಹಾಗೆ ನಾನು ಕೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಸ್ಟೀರಿಂಗ್ ವೀಲ್ ಕಾರಲ್ಲಿ ಕೂತ್ಕೊಂಡ್ಮೇಲೆ ಕಾರಲ್ಲಿ ನಾನು ಲೆಫ್ಟ್ ತಿರುಗಿದ್ರೆ ಲೆಫ್ಟೇ ತಿರುಗುತ್ತೆ, ರೈಟ್ ತಿರುಗಿದ್ರೆ ರೈಟ್ ತಿರುಗುತ್ತೆ, ಬ್ರೇಕ್ ಹಾಕಿದ್ರೆ ಬ್ರೇಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕಾರಲ್ಲಿ ಅದು ಆಗ್ಲಿಲ್ಲ, ನಾನು ಲೆಫ್ಟ್ ತಿರುಗಿಸಿದ್ರೆ ಡ್ರೈವಿಂಗ್ ಹೇಳಿಲ್ಲ, ನಾನು ಇಲ್ಲ ನೀನ್ ಹೇಳಿದ ಮಾತು ಕೇಳಲ್ಲ, ನಾನು ರೈಟ್ಗೆ ತಿರುಗೋದು, ಅಂದ್ರೆ ಆಕ್ಸಿಡೆಂಟ್ ಆಗಲ್ವಾ? ಸೊ ನಾನು ಬ್ರೇಕ್ ಹಾಕಿದ್ರೆ ಇಲ್ಲ ನಾನು ಆಕ್ಸಿಲರೇಟರ್ ಕೊಟ್ಕೊಳ್ಳೋದು ಅಂತ. ಹಾಗೆ ಅದ್ರ ಕಾರ್ ಅದಿಷ್ಟ ಬಂದಂಗೆ ಮಾಡಿದ್ರೆ ಕಾರಿಗೆ ಇರೋ ಎಲ್ಲ ಇನ್ಸ್ಟ್ರೂಮೆಂಟ್ ನನ್ನ ಕಂಟ್ರೋಲ್, ವೈಪರು, ಹೆಡ್ ಲೈಟು, ಏರ್ ಕಂಡೀಷನ್ನು, ಏನೇನಿದೆ ಸ್ಪೀಡಾಮೀಟರ್, ಆಕ್ಸಿಲರೇಟರ್ ಮೀಟರು, ಗೇರು ಎಲ್ಲ ಇರೋದು ನನ್ನ ಅನುಕೂಲಕ್ಕೆ. ಹಾಗೆ ನನಗಿರೋ ಇಂದ್ರಿಯಗಳು ನನ್ನ ಅನುಕೂಲಕ್ಕೆ. ಇದರಿಂದ ಹೊಸದಾಗಿ ನಾನು ನನ್ನ ಸಂತೋಷ, ನನ್ನ ನೆಮ್ಮದಿನ ಹೇಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನ ಯೂಸ್ ಮಾಡಿಕೊಂಡು, ಈ ಪಂಚೇಂದ್ರಿಯಗಳು ಮತ್ತು ಮನಸ್ಸನ್ನ ಯೂಸ್ ಮಾಡಿಕೊಂಡು ಮಾಡಬೇಕೇ ಆಗಿರುವಂತ ವಿಚಾರ. ಆದ್ರೆ ನಾನು ಅದಕ್ಕೆ ದಾಸ ಆಗ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ, ಕ್ಷಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಇವತ್ತು ಇದು ಬೇಕು ಅನ್ಸುತ್ತೆ, ನಾಳೆ ಅದು ಬೇಕು ಅನ್ಸುತ್ತೆ, ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಂದು ಬೇಕು ಅನ್ಸುತ್ತೆ. ಅಷ್ಟೇ ಯಾಕೆ, ನನಗೆ ಏನ್ ಬೇಕು ಅಂತಾನೂ ಗೊತ್ತಿಲ್ಲ. ನನಗೆ ನಾಳೆ ಏನೋ ಆಸೆ ಬರುತ್ತೆ ಅಂತ ಇವತ್ತು ಗೊತ್ತಿಲ್ಲ ನನಗೆ. ನಾಳೆ ಬೆಳಕರದ ಮೇಲೆ ಯಾರನ್ನೋ ನೋಡಿದ್ಮೇಲೆ, ಯಾವುದೋ ಇದನ್ನ ನೋಡಿದ್ಮೇಲೆ ಅವಾಗ ಆಸೆ ಹುಟ್ಕೊಳತ್ತೆ. ಅಂದ್ರೆ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಯಾವುದೋ ಒಂದಿಷ್ಟು ಅಂತ ಅಂದ್ಬಿಟ್ಟಿದ್ರೆ, ನಾವೆಲ್ಲಾರು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಗೆ ಬೆಲೂನ್ ಬೇಕಾಗಿತ್ತು, ಆಟದ ಸಾಮಾನು ಬೇಕಾಗಿತ್ತು, ಅದೆಲ್ಲ ತಂದು ಕೊಟ್ರೆ ಖುಷಿ ಆಗ್ತಾ ಇತ್ತು. ಈಗ ಅದೇ ಆಟದ ಸಾಮಾನು, ಅದೇ ಬೆಲೂನ್ ಕೊಟ್ರೆ ನಿಮ್ಗೆ ಖುಷಿ ಆಗುತ್ತಾ? ಆಗಲ್ಲ. ಯಾಕೆ? ಆಲ್ರೆಡಿ ಬೆಲೂನು ಅದನ್ನೆಲ್ಲ ಬಿಟ್ಟಾಯ್ತು ನಿಮ್ಗೆ. ಹೊಸ ಆಸೆ. ಸೊ ಹೊಸ ಆಸೆ ಏನು? ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಹೊಸ ಆಸೆ, ಅಲ್ಲಿಂದ ಮುಂದಕ್ಕೆ ನಾಳೆ ಸಾಯ್ತಾ ಇದ್ದೀನಿ ಅಂದ್ರೆ ಇನ್ನೂ ಒಂದು ಹೊಸ ಆಸೆ, ಏನೋ ಆಸೆ. ನನ್ನ ಮೊಮ್ಮಗಂದು ಇದನ್ನ ಮದುವೆ ನೋಡ್ಬಿಟ್ಟು ಸತ್ತು ಬಿಡ್ಬೇಕು, ಅದೊಂದು ಆಸೆ. ಈ ತರ ಆಸೆಗಳಲ್ಲೇ ಜೀವನ ಮಾಡ್ತಾ ಇದ್ದೀನಿ ನಾನು. ಆದ್ರೆ ಆಸೆಗಳ ಇಂದ್ರಿಯ ಮತ್ತು ಮನಸ್ಸು ನನ್ನನ್ನು ಆಟ ಆಡಿಸ್ತಾ ಇದೆ. ಆದ್ರೆ ಇಂದ್ರಿಯ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡೋ ಹಾಗೆ, ನನ್ನ ಅಧೀನದಲ್ಲಿರೋ ಹಾಗೆ ಮಾಡಿದ್ರೆ ನನಗೆ ಶಾಂತಿ, ಸಂತೋಷ, ನೆಮ್ಮದಿ ಸಿಗತ್ತೆ. ನಾನು ಪ್ರಪಂಚದಲ್ಲಿ ಇರೋದೇನೆ ಶಾಂತಿ, ನೆಮ್ಮದಿ, ಸಂತೋಷದಿಂದ ಇರ್ಲಿ ಅಂತ ಅಂದ್ಬಿಟ್ಟು ಪ್ರಪಂಚನ ಸೃಷ್ಟಿ ಮಾಡಿ ನಮ್ಮನ್ನ ಬಿಟ್ಟಿದ್ದಾನೆ. ನಮಗ್ ಕಷ್ಟ ಕೊಡ್ಬೇಕು ಅಂತ ದೇವ್ರಿಗೇನು ಇಲ್ಲ. ಕಷ್ಟ ನಾವೇ ಮಾಡ್ಕೋತಾ ಇದೀವಿ. ನಮ್ಮ ಆಸೆಗಳಿಂದ, ನಮ್ಮ ಈ ಹಸಿವುಗಳಿಂದ ನಮ್ಮ ಕಷ್ಟನ ನಾವೇ ಕರ್ಕೋತಾ ಇದೀವಿ. ಅಂತಂದ್ರೆ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ, ಯಾವ್ಯಾವ್ದಕ್ಕೆ? ಅಧಿಕಾರ, ಸಿರಿ, ಸೊಗಸು, ಕೀರ್ತಿ, ಇದಕ್ಕೆಲ್ಲ ನೆನೀತಾ ಇದೀವಿ. ಅಧಿಕಾರ ಬೇಕು ಅಂತ ಒದ್ದಾಡ್ತಾ ಇದೀವಿ, ಐಶ್ವರ್ಯ ಬೇಕು ಅಂತ ಒದ್ದಾಡ್ತಾ ಇದೀವಿ. ಅಂದ್ರೆ ನನ್ನ ಬ್ಯೂಟಿ, ನನ್ನ ಹೆಸರು, ಕೀರ್ತಿ, ಇದೆಲ್ಲಾವುದು ಬೇಕು ಅಂತ ಕುದಿಯುತ್ತಿರುವುದು ಆವಾಗಂ. ಯಾವಾಗ್ಲೂ ಕುದೀತಾ ಇರುತ್ತೆ ನನ್ನ ಮನಸ್ಸು. ನನ್ನ ಮನಸ್ಸು ಶಾಂತವಾಗಿದ್ದು ಯಾವಾಗ? ಶಾಂತವಾಗೇ ಇಲ್ವೇ ಇಲ್ಲ. ಯಾವಾಗ್ಲೂ ಕುದೀತಾ ಇರುತ್ತೆ. ಏನ್ ಹುಡ್ಕೊಂಡು? ಏನಂದ್ರೆ ಈ ಹಸಿವನ್ನ, ಯಾವ್ಯಾವ್ದೋ ಅಧಿಕಾರದ ಹಸಿವು, ಈ ಸಂಪತ್ತಿನ ಹಸಿವು, ಈ ನನ್ನ ಬ್ಯೂಟಿ, ನನ್ನ ಇದು ವರ್ಚಸ್ಸು, ಅದ್ರ ಹಸಿವು, ಈ ಕೀರ್ತಿಗಳು ಅಂತ. ನನಗೆ ನನ್ನ ಹೆಸರು ಎಷ್ಟು ದೊಡ್ಡದು ಗೊತ್ತಾ? ನನ್ನೆಲ್ಲಾರು ಪ್ರಪಂಚದಲ್ಲಿ ಇದ್ ಮಾಡ್ತಾ ಇದ್ದಾರೆ, ಹಾಗಿದೆ ಹೀಗಿದೆ ಅಂತ. ಎಷ್ಟೊಂದು ಅಂಟ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ, ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಲೈಕ್ ಮಾಡಿದ್ರು, ಎಷ್ಟು ಜನ ಲೈಕ್ ಮಾಡ್ಲಿಲ್ಲ, ಯಾಕೆ ನೋಡ್ಲಿಲ್ಲ, ನಾನು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೆ, ಹಾಕಿದ್ದೀನಿ. ನನ್ನ ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಹಾಕಿದ್ದೀನಿ, ಯಾರು ಲೈಕೇ ಮಾಡ್ಲಿಲ್ಲ, ಯಾರು ಕಾಮೆಂಟ್ ಮಾಡ್ಲಿಲ್ಲ. ಸೊ ನಾನೇ ಹಾಕೋದು, ನಾನೇ ಎಕ್ಸ್ಪೆಕ್ಟ್ ಮಾಡೋದು, ಆ ಎಕ್ಸ್ಪೆಕ್ಟೇಷನ್ ನಡೆದಲೇ ಇದ್ದಾಗ ತಿರ್ಗಾ ನೋವು ಮಾಡ್ಕೊಳ್ಳೋದು ನಾನೇ. ಇನ್ ಕೆಲವರು ಬೇರೆ ತರ ಇರ್ತಾರೆ. ಸರಿ ನೋಡಿ, ಈಗ ಇವತ್ತು ನಾಳೆ ದಿವಸ ನನಗೆ ಅಲ್ಲಿ ಸನ್ಮಾನ ಮಾಡ್ತಾರೆ, ಅವತ್ತು ನೋಡಿ ಈ ಪೇಪರ್ನಲ್ಲಿ ಬಂದಿದೆ ಅಂತ ಇವರೇ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಇವ್ರು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಸನ್ಮಾನ ಅಂತ ನಾನೇ ಪ್ರಿಂಟ್ ಮಾಡಿಸ್ಬಿಡೋದು. ಪ್ರಿಂಟ್ ಮಾಡಿಸ್ಬಿಟ್ಟು ನನಗೆ ಗೊತ್ತಿರೋ ಪರಿಚಯ ಇರೋರ್ಗೆಲ್ಲ ಅದನ್ನ ಫಾರ್ವರ್ಡ್ ಮಾಡೋದು. ಆಮೇಲೆ ಎಲ್ಲಾರ್ಗು ಫೋನ್ ಮಾಡಿ ಹೇಳೋದು, ನಂದು ಸನ್ಮಾನ ಬರುತ್ತೆ ನೋಡಿ, ಟಿವಿನಲ್ಲಿ ಬರುತ್ತೆ, ಈ ಚಾನಲ್ ಅಲ್ಲಿ ಬರುತ್ತೆ, ಇಷ್ಟೊತ್ತಿಗೆ ಬರುತ್ತೆ, ಎಲ್ರು ನೋಡಿ. ಎಷ್ಟೊಂದು ಭಿಕ್ಷೆ ಬೇಡ್ತಾ ಇದೀವಿ ಅಂತ ಅನ್ಸಲ್ವಾ? ಸೊ ಈ ತರ ಭಿಕ್ಷೆ ಬೇಡ್ಕೊಂಡೇ ಜೀವನ ಮಾಡ್ಬೇಕಾ ನಾವು?
ಸೊ ಹಾಗಾಗಿ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತು ಹೋದ ಆವಗಂ ಮಂಕುತಿಮ್ಮ. ಯಾವತ್ತು ನೀವು ಶಾಂತವಾಗಿದ್ದೀರಾ, ಯಾವತ್ತು ನೆಮ್ಮದಿಯಾಗಿದ್ದೀರಾ? ಮನಸ್ಸಿನಲ್ಲಿ ಇದ್ದೇ ಇದೆ, ಕುದಿತಾ ಇದೆ, ಅದ್ ಸಿಕ್ಲಿಲ್ಲ ಇದ್ ಸಿಕ್ಲಿಲ್ಲ, ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ. ಸೊ ಈ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಏನಾಗುತ್ತೆ, ನಮ್ಗೆ ಈ ಏನೇನು ಅದಕ್ಕೆ ಬರುವಂತಹದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲದೂ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದು ಆವಗಂ ಮಂಕುತಿಮ್ಮ. ಯಾವಾಗ್ಲೂ ಕುದಿತಾ ಇದೆ ಮನಸ್ಸು, ಶಾಂತ ಮಾಡ್ಕೊಳಪ್ಪ ಅಂತ ನಮಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಮನಸ್ಸನ್ನ ಶಾಂತ ಮಾಡ್ಕೊ ನೀನು. ಆನಂದ ಬರ್ಬೇಕಾದ್ರೆ, ಸಂತೋಷ ಅನುಭವಿಸ್ಬೇಕಾದ್ರೆ ಮನಸ್ಸು ನೆಮ್ಮದಿ ಇದ್ರೆ ಮಾತ್ರ ಇರೋ ಸುಖನ ಅನುಭವಿಸ್ಬೋದು. ಮನಸ್ಸು ಕುದಿತಾ ಇದ್ರೆ, ಮನಸ್ಸು ಧಾವಂತದಲ್ಲಿದ್ರೆ, ಮನಸ್ಸು ದುಗುಡವಾಗಿದ್ರೆ, ಮನಸ್ಸು ಬೇಸರವಾಗಿದ್ರೆ ಯಾವ ಇರೋ ಸಂಪತ್ತು ಸುಖ ನಮ್ಮ ಸಂಬಂಧಗಳು ಯಾವುದನ್ನು ಅನುಭವಿಸಕ್ಕಾಗಲ್ಲ. ಎಲ್ಲಾವುದೂ ದುಃಖವಾಗೇ ಕಾಣಿಸುತ್ತೆ. ಯಾವುದು ನಮ್ಗೆ ಟೆನ್ಷನ್ ಅಲ್ಲೇ ಇದ್ರೆ 24 ಗಂಟೆ ಸ್ಟ್ರೆಸ್ ಸ್ಟ್ರೈನು, ಯಾವಾಗ್ಲೂ ಟೆನ್ಷನ್. ಹಾಗಾದ್ರೆ ಜೀವನ ಮಾಡಿದ್ ಯಾವಾಗ, ನೀವು ಸಂತೋಷ ಪಟ್ಟಿದ್ದು ಯಾವಾಗ? ಯಾವಾಗ್ಲೂ ಸ್ಟ್ರೆಸ್ಸು, ಯಾವಾಗ್ಲೂ ಟೆನ್ಷನ್ ಯಾವಾಗ್ಲೂ ಇದ್ರೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಈ ಕುದಿಯುತ್ತಿಹುದು ಆವಗಂ ಮಂಕುತಿಮ್ಮ ಅಂತ ಹೇಳಿ 208ನೇ ಶ್ಲೋಕ ಹೇಳಿದ್ದಾರೆ. ನಾವು ಮುಂದ್ಲು ಶ್ಲೋಕ ನೋಡೋಣ. ಮುಂದ್ಲು ಶ್ಲೋಕ 211ನೇ ಶ್ಲೋಕ. ಯಾಕೆ ಹೀಗೆ ಬರ್ತಾ ಇದೆ ಅಂತಂದ್ರೆ, ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ತನಿಸಲು ಅದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ, ಮನುಜನ ಏಳಿಗೆಗೆ ಅದರಿಯನ್, ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಅಂತ. ಅಂದ್ರೆ ಯಾಕೆ ನಮಗೆ ಈ ತರ ಆಸೆಗಳು ಬರುತ್ತೆ ಅಂತಂದ್ರೆ, ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ಸೊ ಚಿಕ್ಕ ಮಗು ಆಗಿದ್ದಾಗ ನಮ್ಗೆ ಅಮ್ಮ ಊಟ ಕೊಟ್ಬಿಟ್ಟು ಡ್ರೆಸ್ ಮಾಡಿ ಮಲಗಿಸ್ಬಿಟ್ರೆ ನಿಶ್ಚಿಂತೆಯಾಗಿ ಆನಂದದಲ್ಲಿ ಇದ್ದು, ಇನ್ನೊಂದು ಬೇಕು ನನಗೆ, ಅದು ಬೇಕು ಇದು ಬೇಕು, ಟಾಯ್ ಬೇಕು ಅಂತನೂ ಇಲ್ಲ, ಏನು ಬೇಕು ಅಂತಿಲ್ಲ. ಹೊಟ್ಟೆಗೆ ಅಳುವಾದವಳು ಹೊಟ್ಟೆ ಶ್ವಾದ ಅಳದು ಅತ್ತಾಗ ಅಮ್ಮ ಬಂದು ಊಟ ಕೊಟ್ಬಿಟ್ರೆ ಆಗೋಯ್ತು. ಅದ್ರ ಪಾಡ್ಗದು ಸಂತೋಷವಾಗಿ ಯಾಕೆ ನಗ್ತಾ ಇದೆ ಅಂತನೂ ಗೊತ್ತಿಲ್ಲ ಅದಕ್ಕೆ. ನಾವೇ ಮಗು ಆಗಿದ್ವಿ, ನಾವೇ ಹಾಗಿದ್ವಿ. ನಾವೇ ಹಾಗಿದ್ದವರು ಈಗ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ಸೊ ಚಿಕ್ಕ ಮಗು ಆಗ್ಲೇ 6 ವರ್ಷ 7 ವರ್ಷ ಆಗ್ತಿದ್ದ ಹಾಗೇನೆ ಅದಕ್ಕೆ ನನಗೆ ಬೇಡ ನಂಗೆ ಉಪ್ಪಿಟ್ಟು ಸೇರಲ್ಲ, ಅವಲಕ್ಕಿ ಸೇರಲ್ಲ, ನನಗೆ ಅದು ಬೇಕು ಇದು ಬೇಕು, ಆಲ್ರೆಡಿ ಶುರು. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಲ್ಲ. ನನಗೆ ಚಾಕ್ಲೇಟ್ ಬೇಕು, ನನಗೆ ಐಸ್ ಕ್ರೀಮ್ ಬೇಕು, ನನಗೆ ಕೋಕಾ ಕೋಲಾ ಬೇಕು. ಸೊ ಏನು ಮಕ್ಕಳದ್ದು ಡಿಮಾಂಡ್ಗಳು. ಹಾಗೆ ಮನಸ್ಸು ಬೆಳೀತಿದ್ದ ಹಾಗೇನೆ ಇನ್ನೂ ಸ್ವಲ್ಪ ದಿವಸ ಮುಂದೆ ಹೋಗ್ತಿದ್ದಾಗೇನೆ ನನಗೆ ಆ ಡ್ರೆಸ್ ಬೇಕು, ಈ ಡ್ರೆಸ್ ಬೇಕು, ಆ ಬೈಕ್ ಬೇಕು, ಈ ಕಾರ್ ಬೇಕು ಅಂತ. ಸೊ ಅದಾದ್ಮೇಲೆ ಆ ತರ ಹುಡುಗಿ ಬೇಕು, ಈ ತರ ಹುಡುಗ ಬೇಕು. ಸೊ ಅದಾದ್ಮೇಲೆ ನನಗೆ ಆ ತರ ಕೆಲಸ ಬೇಕು, ಈ ತರ ಕೆಲಸ ಬೇಕು, ಇಷ್ಟು ದುಡ್ಡು ಬೇಕು, ಅಷ್ಟು ದುಡ್ಡು ಬೇಕು, ಆ ಊರಲ್ಲಿ ಇರ್ಬೇಕು, ಈ ಊರಲ್ಲಿ ಇರ್ಬೇಕು. ಸೊ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ತಣಿಸಲು ಒಗೆಯುವುದು ಬಗೆ ಬಗೆಯ ಯುಕ್ತಿ. ಸೊ ನಾನು ಹುಟ್ಟಿದಾಗಿಂದ ಸಾಯೋ ತನಕ ಮಾಡ್ತಾ ಇರೋದು ಏನಂತಂದ್ರೆ, ಈ ಮನಸ್ಸು ಬೆಳೆದ ಹಾಗೆಲ್ಲ ಬೇರೆ ಬೇರೆ ರೀತಿಯ ಹಸಿವುಗಳೆಲ್ಲ ಬೆಳೀತಾ ಇದೆ. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ಹೊಸ ಹೊಸ ಹಸಿವುಗಳು ಬೆಳೀತಾ ಇದೆ. ಆ ಹಸಿವನ್ನ ತಣಿಸಲು ಅದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ. ಸೊ ಅದಕ್ಕೆ ಪ್ಲಾನ್ ಮಾಡೋದು. ಹೊಸ ಹೊಸ ಆಸೆಗಳು ಹುಟ್ಕೊಳ್ತಾ ಇದೆ, ಹೊಸ ಹೊಸ ಹಸಿವುಗಳು ಬರ್ತಾ ಇದೆ. ಆ ಹಸಿವುಗಳನ್ನ ತಣಿಸಲು ಏನ್ ಮಾಡ್ತಾ ಇದೀವಿ, ಬೇರೆ ಬೇರೆ ಪ್ರಾಜೆಕ್ಟ್ಗಳು ಹಾಕ್ತಿವಿ. ನಾಳೆ ಮನೆ ಕಟ್ಟಬೇಕು, ನಾಡಿದ್ದು ಕಾರ್ ತಗೋಬೇಕು, ನಾಡಿದ್ದು ನಾನು ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ನಾನು ಫಾರಿನ್ ಪಿಕ್ನಿಕ್ ಹೋಗ್ಬೇಕು, ಫಾರಿನ್ ಟೂರ್ ಹೋಗ್ಬೇಕು, ಈ ಸಂಡೇ ಅಲ್ಲಿ ಹೋಗ್ಬೇಕು. ಯಾಕೆಂದ್ರೆ ನನ್ನ ಈ ಹಸಿವು ಬೆಳೆದಿದ್ದನ್ನ ತೀರ್ಸೋದೇ ಕೆಲಸ ಅಂದ್ಕೊಂಡ್ಬಿಟ್ಟಿದೀನಿ. ಜೀವನ ಅಂದ್ರೆ ಅದೇ ಅಂತ ಅನ್ಕೊಂಡಿದೀನಿ. ಹಾಗಲ್ಲ ಅದು. ಮನುಜನ ಏಳಿಗೆಯ ಮನುಜ ತನ್ನ ಏಳಿಗೆ ಏನು ಅಂತಾನೆ ಅರಿಯಲ್ಲ, ಅವನಿಗೇನು ಅಂತಾನೆ ಗೊತ್ತಿಲ್ಲ. ಆದ್ರೆ ಸುಮ್ನೆ ಈ ಹಸಿವಿನ ಹಿಂದೆ ಹೋಗ್ತಾ ಇದ್ದಾನೆ. ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ. ದಯವಿಟ್ಟು
ಸ್ವಲ್ಪ ಯೋಚನೆ ಮಾಡಪ್ಪ, ನಿಂತ್ಕೊಂಡು ಯೋಚನೆ ಮಾಡು. ನೀನು ಹಸಿವು ಹಸಿವು ಅಂತ ನೀನ್ ತಗೊಂಬಂದ್ ಕೊಟ್ಟಂಗೆಲ್ಲ ಅದುವೆ ಹಸಿವು ನಿಂತು ಹೋಗಲ್ಲ, ಹೊಸ ಹಸಿವು ಬರ್ತಾ ಇದೆ. ಸೊ ಹಾಗಾಗಿ ಆಸೆಗಳನ್ನ ಪೂರೈಸೋದ್ರಿಂದ ಆಸೆ ತಣ್ಣಗಾಗ್ತಾ ಇಲ್ಲ. ಇವತ್ತು 10 ಆಸೆ ಪೂರೈಸ್ಕೊಂಡ್ರೆ ನಾಳೆ 100 ಆಸೆ ಕೇಳತ್ತೆ. ಸೊ ಹಾಗಾಗಿ ಆಸೆಗಳನ್ನ ಪೂರೈಸಿ ನೀವು ಆಸೆನ ಮುಗ್ಸಕ್ಕಾಗಲ್ಲ. ಮನಸ್ಸನ್ನ ಪ್ರಶ್ನೆ ಮಾಡಿದ್ರೆ ಆಸೆ ಯಾಕೆ ಕೇಳ್ತಾ ಇದೀಯ ನೀನು, ನಿನ್ಗೆ ಯಾಕೆ ಆಸೆ ಬರ್ತಾ ಇದೆ ಅಂತ ಅದಕ್ಕೆ ಜ್ಞಾನಪೂರ್ವಕವಾಗಿ ಆತ್ಮಜ್ಞಾನದಿಂದ ನಾವು ತಿಳ್ಕೊಳ್ತಾ ಹೋದ್ರೆ ಆಸೆಗಳೇ ನಮ್ಮಲ್ಲಿ ಕಡಿಮೆ ಆಗ್ಬಿಡುತ್ತೆ. ಆಸೆಗಳೇ ಕಡಿಮೆ ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಸ್ಟ್ರೆಸ್ ಟೆನ್ಷನ್ ಇಲ್ಲ, ಅಷ್ಟೊಂದು ಕಷ್ಟ ಪಡೋದು ಬೇಕಾಗಿಲ್ಲ. ಬೇಕಾದಷ್ಟು ಫ್ರೀ ಟೈಮ್ ಇರುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ, ಆನಂದವಾಗಿರುತ್ತೆ, ಏನೂ ಇಲ್ದಲೇನೆ ಸುಖವಾಗಿರುವಂತ ಒಂದು ಸ್ಥಿತಿ ಅದು ಆತ್ಮಜ್ಞಾನದಿಂದ ಬರುತ್ತೆ. ಹಾಗಾಗಿ ಚಿಂತಿಸಲು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಪ್ಪ ನೀನು. ಅಂದ್ರೆ ನಿನ್ನ ಮನಸ್ಸಿನ ಏಳಿಗೆಗೆ ಏನ್ ಮಾಡ್ಕೋಬೇಕು, ನನ್ನ ಮನುಷ್ಯನ ಏಳಿಗೆಗೆ ಏನ್ ಮಾಡ್ಕೋಬೇಕು. ಬರೀ ದುಡ್ಡು ಕಾಸು ಸಂಪಾದನೆ ಮಾಡೋದ್ರಿಂದ ಅಥವಾ ಯಾವ್ಯಾವ್ದೋ ಮೆಟೀರಿಯಲ್ಗಳನ್ನ ಇವತ್ತು ಈ ತರ ಮೊಬೈಲು ನಾಳೆ ಆ ತರ ಮೊಬೈಲು ಅದರಿಂದ ಏನಾದ್ರು ಶಾಂತಿ ನೆಮ್ಮದಿ ಸಿಕ್ಕಿದ್ಯಾ? ಇಲ್ಲ. ಒಂದು ಕ್ಷಣ ಸಂತೋಷ ಅಂತ ಸಿಗಬಹುದು, ಜಾಯ್. ಆಮೇಲೆ ಅಯ್ಯೋ ನನ್ಗಿನ್ನ ಒಳ್ಳೆ ಮೊಬೈಲು, 25,000 ಕೊಟ್ಟು ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಮೊಬೈಲು. ಯಾರೋ ಬೇರೆಯವ್ರು ಮೊಬೈಲ್ ತಗೊಂಡಿದ್ದಾರೆ, ಅವ್ರಿಗೆ 1.5 ಲಕ್ಷ ಕೊಟ್ಟು ತಗೊಂಡಿದ್ದಾರೆ, ನನ್ನ ಮೊಬೈಲ್ಗೆ ಏನು ಬೆಲೆನೇ ಇಲ್ಲ, ನನಗೂ ಬೆಲೆ ಇಲ್ಲ. ಈ ತರದೆಲ್ಲ ಯೋಚನೆ ಮಾಡ್ಕೊಂಡು ಸ್ಟ್ರೆಸ್. ಇದೇನ್ ದೇವ್ರು ಮಾಡಿ ಸ್ಟ್ರೆಸ್? ಇಲ್ಲ, ನಾನೇ ಮಾಡ್ಕೊಂಡಿರೋ ಸ್ಟ್ರೆಸ್. ಸೊ ಯಾರು ಹೇಳ್ಕೊಟ್ರು ಈ ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ? ನಾನೇ ಮಾಡ್ಕೊಂಡ್ರು. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ತಣಿಸಲೊಗೆಯುವುದು ಅನ್ನೋ ಬಗೆ ಬಗೆಯ ಯುಕ್ತಿ ಮನುಜನ ಏಳಿಗೆಯ ಅದರಿಯನ್, ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಅಂತ. ಸೊ ಹಾಗಾಗಿ ನಾವು ನಮ್ಮ ಸಂತೋಷ ಸುಖ ಅದ್ರ ಏಳಿಗೆಯನ್ನ ನಾವು ಚಿಂತೆ ಮಾಡ್ಬೇಕೇ ಹೊರತು ಅದು ಬಿಟ್ಬಿಟ್ಟು ಏನೇನೇನೋ ಅಂತ. ಹಾಗಾದ್ರೆ ಯಾರು ಹೇಳ್ಕೊಟ್ರು ನಮ್ಗೆ ಇದು ಬೇಕು ಅದು ಬೇಕು ಅನ್ನೋದನ್ನ? ಯಾರು ನಮ್ಗೇನಾದ್ರು ಟೀಚ್ ಮಾಡಿದ್ದೀರಾ? ಯಾರು ಯೂನಿವರ್ಸಿಟಿಲಿ ಹೇಳ್ಕೊಟ್ಟಿದಾರ ಅದು ಬೇಕು ಇದು ಬೇಕು ಅಂತ? ಅಥವಾ ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರ ಅಥವಾ ಅಪ್ಪ ಅಮ್ಮ ಹೇಳ್ಕೊಟ್ಟಿದಾರ? ಏನು ಹೇಳ್ಕೊಟ್ಟಿಲ್ಲ. ಮಗುವಾಗಿ ಇದ್ದಿದ್ದು ನನಗೆ ಆಗ್ಲೇ ಸ್ವಲ್ಪ ಆಗ್ತಿದ್ದಾಗೆ ಉಪ್ಪಿಟ್ಟು ಸೇರಲ್ಲ, ನನಗೆ ಕೇಕ್ ಬೇಕು ಅನ್ನತ್ತೆ ಮಗು. ಸೊ ಯಾರು ಹೇಳ್ಕೊಟ್ರು ಅದಕ್ಕೆ? 2 ಆಪ್ಷನ್ ಇತ್ತು, ಆದ್ರೆ ಅದೇ ಉಪ್ಪಿಟ್ಟು ತಿನ್ಬೋದು, ತಿನ್ನಲ್ಲ. ಯಾಕೆ ಅಂತಂದ್ರೆ 371ನೇ ಪದ್ಯ ನೋಡೋಣ. ಬೇಕು ಬೇಕದು ಬೇಕು, ಬೇಕಿದನಿಗೆ ಇನ್ನೊಂದು, ಬೇಕೆನ್ನುತ್ತ ಒಬ್ಬಿಡುತ್ತ ಲಿಖ ಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಜಪ, ಸಾಕೆನುಪಿದೆಂದಿಗೆಲ್ಲ ಮಂಕುತಿಮ್ಮ ಅಂತ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾಕೆ ಯಾರು ಹೇಳ್ಕೊಡ್ತಾರೆ ಅಂದ್ರೆ ಯಾರು ಹೇಳ್ಕೊಡೋದಲ್ಲ. ಬೇಕು ಬೇಕದು ಬೇಕು, ಬೇಕಿದನೆಗೆ ಇನ್ನೊಂದು, ಬೇಕಿನುತ್ತ ಒಬ್ಬಿಡುತ್ತ ಈಗ ಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆನುಪದೆಂದಿಕೆಲ್ಲೋ ಮಂಕುತಿಮ್ಮ. ನಮ್ಮ ಈ ಬದುಕಿನಲ್ಲಿ ಬೇಕುಗಳ ಸರಮಾಲೆ ನಿಲ್ಲೋದೇ ಇಲ್ಲ. ಹನುಮಂತನ ಬಾಲ್ ತರ ಬೆಳಿತಾನೇ ಇರುತ್ತೆ. ನಮ್ಮ ಬೇಕುಗಳು ನಮಗೆ ಅವಶ್ಯಕವಾಗಿದೆಯೋ ಬೇಕೋ ಬೇಡವೋ ಅದು ಗೊತ್ತಿಲ್ಲ. ಪಕ್ಕದ ಮನೆಯವ್ರು ತಗೊಂಡಿದ್ದಾರೆ, ನಮಗೂ ಬೇಕು. ಪಕ್ಕದ ಮನೆಯವರು ಅವ್ರೆಲ್ಲೋ ಹೋಗ್ಬೇಕು 60 ಕಿಲೋಮೀಟರ್, ಅವ್ರ ದಿವಸ ಬೆಳಗ್ಗೆ ಒಂದೊಂದ್ ಕಡೆಗೆ ಬಿಸ್ನೆಸ್ಗೆ ಹೋಗೋರು, ಅವ್ರಿಗೆ SUV ಬೇಕು, ದೊಡ್ಡ ಪವರ್ ಇರೋ ಕಾರ್ ಬೇಕು. ಅವ್ರು ಯಾಕೆಂದ್ರೆ ದಿವಸ 300 ಕಿಲೋಮೀಟರ್ 400 ಕಿಲೋಮೀಟರ್ ಅವ್ರು ಹೋಗಿ ಅವ್ರ ಬಿಸ್ನೆಸ್ ಅವ್ರು ಇರೋದೇ ಆಗಿರೋದ್ರಿಂದ ಬೇಕು. ಅವ್ರು ಅಷ್ಟು ದೊಡ್ಡ ಕಾರ್ ತಗೊಂಡ್ಬಿಟ್ಟಿದ್ದಾರೆ. ನಾನು ಇಲ್ಲೇ ಇರೋದು ಜಯನಗರದಲ್ಲಿ, ಮನೆ ಜಯನಗರದಲ್ಲೇ ಆಫೀಸು, ನಾನು ಎಲ್ಲೋ ಹೋಗೋ ಗೊಜ್ಜೆ ಇಲ್ಲ. ಆದ್ರೂ ಪಕ್ಕದ ಮನೆಯವ್ರು ದೊಡ್ಡ ಕಾರ್ ತಗೊಂಡಿದಾರಲ್ವಾ, ನಾನು ತಗೋಬೇಕು. ಅವ್ರು 30 ಲಕ್ಷ ತಗೊಂಡ್ರೆ ನಾನು 40 ಲಕ್ಷ ತಗೋಬೇಕು. ನನಗೆ ಅವಶ್ಯಕತೆ ಇದೆಯಾ, ನನಗ್ ಸೂಕ್ತನಾ, ನನಗ್ ಬೇಕಾ, ಈ ವಿವೇಚನೆನೇ ಇಲ್ಲ ನನಗೆ. ಸೊ ನನ್ನ ಮನಸ್ಸುಗಳಲ್ಲಿ ಬೇಕುಗಳು ಈ ಬುಗ್ಗೆ ಅಂತಾರಲ್ವಾ, ಫೌಂಟನ್ ತರ ಬರ್ತಾನೇ ಇರುತ್ತೆ. ಅದರಷ್ಟೇ ಬರ್ತಾ ಇರುತ್ತೆ. ಅವ್ರು ಇವ್ರನ್ನ ನೋಡೋದು, ಕಂಪೇರ್ ಮಾಡ್ಕೊಳ್ಳೋದು, ಹಾಗೇ ಘೋರವಾಗಿ ಹೀಗೆ ಬರ್ತಾ ಇರುತ್ತೆ. ಈ ಬೇಕಿನ ಜಪ ಯಾರು ನಾವು ಮಾಡ್ಕೊಟ್ಟಿದ್ವಿ? ಏನಾದ್ರು ದೇವ್ರು ಹೇಳ್ಕಳ್ಸಿದ್ನ? ಅಥವಾ ಅಪ್ಪ ಅಮ್ಮ ಏನಾರು ಹೇಳ್ಕೊಟ್ರ? ಅಕ್ಕಪಕ್ಕದವ್ರು ಹೇಳ್ಕೊಟ್ರ? ನನ್ನ ಮನಸ್ಸಿಗೆ ನಾನೇ ಮಾಡ್ಕೊಳ್ಳೋ ಅಂತ ಬೇಕು ಜಪ. ಅದೇ ದೇವ್ರ ನಾಮ ಮಾಡಪ್ಪ ಜಪ ಮಾಡಯ್ಯ ಅಂದ್ರೆ ಇಲ್ಲ ಇಲ್ಲ, ನನಗೆ ಯಾರು ಉಪದೇಶ ಮಾಡಿಲ್ಲ. ನಾನು ಓಂ ನಮಃ ಶಿವಾಯ ಅಂತ ಯಾರು ಹೇಳ್ಕೊಡ್ಬೇಕು. ನನಗೆ ಹೇಳ್ಕೊಟ್ರೆ ಮಾತ್ರ ನಾನು ಓಂ ನಮಃ ಶಿವಾಯ ಮಾಡ್ಬೇಕು. ಆದ್ರೆ ಬೇರೆದೆಲ್ಲ ಮೊಬೈಲ್ ಬೇಕು, ಮೊಬೈಲ್ ಬೇಕು, ಕಾರ್ ಬೇಕು, ಮೊಬೈಲ್ ಬೇಕು, ಕಾರ್ ಬೇಕು, ಈ ಜಪ 24 ಗಂಟೆ ಮಾಡ್ತಾ ಇರ್ತೀನಿ.
ಅದನ್ನ ಯಾರು ಹೇಳ್ಕೊಡ್ಲೇ ಇಲ್ಲ, ಯಾರು ಮಂತ್ರ ಹೇಳ್ಕೊಡ್ಲಿಲ್ಲ, ಯಾರು ನಿಮ್ಗೆ ದೀಕ್ಷೆ ಗುರುಗಳು ಹೇಳಲಿಲ್ಲ. ಆದ್ರೂ ನೀವೇ ಜಪ ಕಲ್ತ್ಕೊಂಡಿದ್ದೀರಾ. ಆದ್ರೆ ದೇವ್ರ ನಾಮ ಮಾಡಪ್ಪ, ಇಲ್ಲ ಇಲ್ಲ ಆಗಿಲ್ಲ, ನನ್ನ ಕೈಲಾಗಲ್ಲ. ಯಾಕೆಂದ್ರೆ ಅದಕ್ಕೆಲ್ಲ ಒಳ್ಳೆ ದಿವಸದಲ್ಲಿ ಎಲ್ಲ ಗುರುಗಳು ಹೇಳ್ಕೊಟ್ರೆ ಮಾತ್ರ ಮಾಡೋದು. ಒಳ್ಳೇದ್ ಮಾಡ್ಬೇಕಾದ್ರೆ ಯಾರಾದ್ರೂ ಹೇಳ್ಕೊಡ್ಬೇಕು, ಕೆಟ್ಟದ್ ಬೇಕಾದ್ರೆ ನಾನೇ ಮಾಡ್ಕೊಂಡ್ಬಿಡ್ತೀನಿ, ಪರವಾಗಿಲ್ಲ. ಈ ತರ ಇರುವಾಗ ನಮ್ಮ ಮನಸ್ಸು ಸುಖ ಸಂತೋಷ ಇಲ್ಲಿ ಕಾಣುತ್ತೆ. ಈ ಆಸೆಗಳ ಬೇಕುಗಳಿಗೆ ಬ್ರೇಕ್ ಹಾಕ್ಬೇಕು. ಬ್ರೇಕ್ ಇಲ್ದಲೆ ಇದ್ರೆ, ಸಾಮಾನ್ಯ ಒಂದು ಗಾಡಿನಲ್ಲಿ ಬ್ರೇಕ್ ಇರೋದ್ರಿಂದ ನೀವು ಬ್ರೇಕ್ ಯಾತಕ್ಕಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಗಾಡಿನಲ್ಲಿ ಇಂಪಾರ್ಟೆಂಟ್ ಆಗಿರೋ ವಸ್ತು ಯಾವುದು, ಗಾಡಿನಲ್ಲಿ ಆನಂದ ಅನುಭವಿಸ್ಬೇಕಾದ್ರೆ ಯಾವುದು ಇಂಪಾರ್ಟೆಂಟ್ ಅಂದ್ರೆ ಬ್ರೇಕ್. ಆಕ್ಸಿಲರೇಟರ್ಗಿನ್ನ ಬ್ರೇಕು, ಗಾಡಿ ಎಫಿಷಿಯನ್ಸಿಗಿನ್ನ, ಇಂಜಿನ್ ಕೆಪಾಸಿಟಿಗಿನ್ನ ನೀವು ಬೇಕಾಗಿರೋದು ಬ್ರೇಕ್. ನಿಮ್ ಗಾಡಿಯ 40 ಕಿಲೋಮೀಟರ್ ಹೋದ್ರೂ ಬ್ರೇಕ್ ಇಲ್ಲ ಅಂತಂದ್ರೆ ನೀವು ಸಂತೋಷವಾಗಿ ಹೋಗಕ್ಕಾಗತ್ತಾ? ಒಂದ್ 10 ಮೀಟರ್ ಮುಂದಕ್ಕೆ ಹೋಗಕ್ಕೆ ನಿಮ್ ಕೈಲಿ ಕೆಪಾಸಿಟಿ ಇಲ್ಲ. ಹಾಗಾಗಿ ಬ್ರೇಕ್ ಇರೋದ್ರಿಂದ ನೀವು ಗಾಡಿ ಓಡಿಸ್ತಾ ಇದ್ದೀರ. ಬ್ರೇಕ್ ಇಲ್ದಲೇ ಇದ್ರೆ, ಬ್ರೇಕ್ ಇರೋದ್ರಿಂದ 150 ಕಿಲೋಮೀಟರ್ 200 ಕಿಲೋಮೀಟರ್ ಸ್ಪೀಡ್ ಹೋಗೋ ಕೆಪಾಸಿಟಿ ಇದೆ. ಬ್ರೇಕೇ ಇಲ್ಲ ಅಂತ ಅಂದ್ಬಿಟ್ರೆ 10 ಮೀಟರ್ ಸ್ಪೀಡ್ ಅಲ್ಲೂ ಹೋಗಕ್ಕೆ ರೆಡಿ ಇಲ್ಲ, ಕಾರ್ ಒಳಗೆ ಕೂತ್ಕೊಳ್ಳಕ್ಕೆ ರೆಡಿ ಇಲ್ಲ. ಹಾಗೆ ನನ್ನ ಮನಸ್ಸಿನ ಆಸೆಗಳು 100 ಕಿಲೋಮೀಟರ್ 200 ಕಿಲೋಮೀಟರ್ ಹೋಗ್ತಾ ಇದೆ, ಅದ್ರೊಳಗೆ ಕೂತ್ಕೊಳಕ್ತೀವಿ ನಾವು. ಬ್ರೇಕ್ ಇಲ್ಲ. ಅದಕ್ಕೆ ಬ್ರೇಕ್ ಇಲ್ದಲೇ ಇರೋಂತ ಆಸೆಗಳ ಬಂಡಿನಲ್ಲಿ ಕೂತ್ಕೊಳಕ್ ಮಾತ್ರ ಆರಾಮಾಗಿ ಕೂತ್ಕೊಂಡ್ಬಿಡ್ತೀವಿ. ಅಲ್ಲಿ ನಾವು ಶಾಂತಿಯಿಂದ ಇದೀವಿ ಅಂತ ಅಂದ್ಕೊಂಡಿದೀವಿ. ಇಲ್ಲ, ಆನಂದನೂ ಪಡ್ತಾ ಇಲ್ಲ, ಟೆನ್ಷನ್ ಅಲ್ಲೇ ಜೀವನ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಬ್ರೇಕ್ ಇಲ್ಲ. ನನ್ನ ಆಸೆಗಳಿಗೆ ಎಲ್ಲೂ ಬ್ರೇಕ್ ಇಲ್ಲ. ಒಂದು ತೃಪ್ತಿ ಬೇಕು, ಒಂದು ಕಂಟೆಂಟ್ಮೆಂಟ್ ಬೇಕು, ಅದಿಲ್ಲ. ಹಾಗಾಗಿ ನನಗೆ ಯಾವುದು ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಯಾರೋ ಮಾಡ್ತಾ ಇದ್ದಾರೆ, ನಾನು ಮಾಡ್ಬೇಕು. ಯಾರೋ ಮಾಡ್ತಿದ್ದಾರೆ, ಎಲ್ಲಾರು ಫಾರಿನ್ ಟೂರ್ ಹೋಗ್ತಾರೆ, ನಾನು ಸಾಲ ಮಾಡ್ಬಿಟ್ಟು ಟೂರ್ ಹೋಗ್ಬೇಕು. ಎಲ್ರು ಅಲ್ಲಿ ಹೋಗ್ತಾರೆ, ನಾನು ಮಾಡ್ಬೇಕು. ಸೊ ಈ ತರ ಮಾಡ್ತಾ ಇದೆ ಅನ್ನೋದ್ರಿಂದ, ಯಾರನ್ನೋ ಇಮಿಟೇಟ್ ಮಾಡೋದ್ರಿಂದ ಸಂತೋಷ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನನಗೆ ಬೇಕಾದ ಯಾವುದು, ಬೇಡದಲ್ಲೇ ಇದ್ದ ಯಾವುದು ಅಂತ ತೀರ್ಮಾನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬಫೆಗೆ ಹೋದ್ರೆ, ನೀವು ಬಫೆನಲ್ಲಿ ನಾರ್ತ್ ಇಂಡಿಯನ್ ಇರುತ್ತೆ, ಚೈನೀಸು ಇರುತ್ತೆ, ಯಾರೋ ದೊಡ್ಡ ಮನುಷ್ಯ, ಅವ್ರಿಗೆ ಎಲ್ಲಾ ತರದ ಫ್ರೆಂಡ್ಸ್ಗಳು ಬಂದಿರ್ತಾರೆ. ನಾರ್ತ್ ಇಂಡಿಯನ್ ಫ್ರೆಂಡ್ಸು ಬಂದಿರ್ತಾರೆ, ಸೌತ್ ಇಂಡಿಯನ್ ಫ್ರೆಂಡ್ಸು ಬಂದಿರ್ತಾರೆ, ಆಮೇಲೆ ಚೈನೀಸು, ಫ್ರೆಂಚ್ನವರು, ಬೇರೆಯವರು ಎಲ್ಲಾರು ಬಂದಿರ್ತಾರೆ ಅಂಬಾಣಿ ಮನೆಯಲ್ಲಿ. ಅಂದ್ರೆ ಅಲ್ಲಿ ಬೇರೆ ಬೇರೆ ದೇಶದವ್ರು ಬಂದಿರ್ತಾರೆ. ಅವ್ರಿಗೆ ನಮ್ಮ ಇಂಡಿಯನ್ ತಿನ್ನಕ್ಕೆ ಆಗದೇ ಇರ್ಬೋದು, ಅವ್ರ ಊಟ ಸಿಗ್ದಲೇ ಇದ್ರೆ ಅವರಿಗೆ ಸುಸ್ತಾಗ್ಬೋದು, ಬೇಜಾರಾಗ್ಬೋದು ಅಂತ ಅಂದ್ಬಿಟ್ಟು ಅವರಿಗೆ ಮಾಡಿರ್ತಾರೆ. ಆದ್ರೆ ನಾನು ಆ ಮದುವೆ ಮನೆಗೆ ಹೋದ್ರೆ, ಓ ಫ್ರೆಂಚ್ ಹೇಗಿದೆ ನೋಡೋಣ, ಇಟಾಲಿಯನ್ ಹೇಗಿದೆ ನೋಡೋಣ, ಮೆಕ್ಸಿಕನ್ ಹೇಗಿದೆ ನೋಡೋಣ ಅಂತ ತಿಂದ್ಬಿಟ್ಟು ಬಂದ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಬಂದು ಒಂದ್ 4 ದಿವಸ ಊಟ ಸೇರ್ದಲೇನೆ ಲೂಸ್ ಮೋಷನ್ ಆಗಿ, ನನಗೆ ಏನು ಬೇಕು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿದೆ, ನನಗ್ ಬೇಕು, ಸಿಗ್ತಾ ಇದೆ, ಬೇಕು. ನನಗೇನು ಬೇಕು, ನನ್ನ ಜೀವನಕ್ಕೆ ಏನ್ ತಡೆಯತ್ತೆ, ನನ್ನ ಮನಸ್ಸಿಗೆ ಏನ್ ತಡೆಯತ್ತೆ ಅಂತ ಗೊತ್ತೇ ಇಲ್ಲ ನನಗೆ. ಹಾಗೆ ನನ್ನ ಆಸೆಗಳನ್ನ ನಾನು ಸರಿಯಾಗಿ ನೋಡ್ಕೊಳ್ಳದಲ್ಲೇ ಇದ್ರೆ, ಇಮಿಟೇಷನ್ನೇ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಸುಖ ಅಲ್ಲ, ಸುಖದ ಹಿಂದೆ ಓಡ್ತಾ ಇದೀವಿ. ಆದ್ರೆ ಸುಖಕ್ಕೆ ಬೇಕು ಅಂತ ಓಡ್ತಾ ಇದೀವಿ. ಸುಖ ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. 24 ಗಂಟೆ ಟೆನ್ಷನ್ನು, ಜಗಳ, ಒಬ್ರ ಮೇಲೆ ಒಬ್ರು ಮನಸ್ತಾಪ, ಅವ್ರು ಹೇಳಿದ್ದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ, ಇಬ್ರಲ್ಲೂ ಅಹಂಕಾರ ಬೆಳೀತಾ ಇರುತ್ತೆ, ಮನಸ್ತಾಪ. ಗಂಡ ಹೆಂಡ್ತಿನೇ ಉತ್ತರ ಧ್ರುವ ದಕ್ಷಿಣ ಧ್ರುವ, ಅವ್ರ ಮುಖ ಇವ್ರು ನೋಡಲ್ಲ, ಇವ್ರ ಮುಖ ಅವ್ರು ನೋಡಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಡೈವರ್ಸು, 2ನೇ ಮದ್ವೆ, 4ನೇ ಮದ್ವೆ. ಯಾಕಾಗ್ತಾ ಇದೆ? ನನ್ನ ಆಸೆಗಳಿಗೆ ಬ್ರೇಕ್ ಇಲ್ಲ. ನನ್ನ ಆಸೆಗಳಿಗೆ ಏನು ಅಂತ ಗೊತ್ತಿಲ್ಲ. ಅದೆಲ್ಲ ಅದೆಲ್ಲ ಕೇಳಿದ್ದೆಲ್ಲ ಸಿಕ್ಕಿದ ಮೇಲೆ ಆದ್ರೂ ಸಂತೋಷವಾಗಿದ್ದೀನಾ? 25 ವರ್ಷದ ಕೆಳಗೆ ನಿಮ್ಗೆ ಏನೇನೋ ಬೇಕು ಅನ್ಸಿತ್ತು, ಅದೆಲ್ಲ ಸಿಕ್ಕಿದೆ ಇವತ್ತು. 25 ವರ್ಷದ ಕೆಳಗೆ ನೀವೇನೇನ್ ಕೇಳಿದ್ರು ಅದೆಲ್ಲ ನಿಮ್ಗೆ ಸಿಕ್ಕಿದೆ. ಆದ್ರೆ ಇವತ್ತು ಖುಷಿಯಾಗಿದ್ದೀರಾ? ಇಲ್ಲ. ಸಿಕ್ಕಿರೋದೆಲ್ಲ ಬಿಟ್ಟು ಬೇರೆ ಇನ್ನೇನೋ ಬೇಕು ನಿಮ್ಗೆ. ಹಾಗೆ ಇರೋದ್ರಿಂದ ಸಂತೋಷ ಬೇಕು ಅಂತಂದ್ರೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮನಸ್ಸನ್ನ ಹೋಗೋ ಹಾಗೆ ಬೇಕು ಬೇಕಿದನಿಗೆ ಇನ್ನೊಂದು ಬೇಕಿಡುತ್ತಾ ಬೊಬ್ಬಿಡುತ್ತಾ ಲಿಹ ಘಟವನ್ ಇದನ್ನು ಏಕೆಂದು ರಚಿಸಿದನೋ ಈ ಬೊಮ್ಮ ನೀರು. ದೇವ್ರನ್ನ ಕೇಳಿದ್ರೆ, ಅಯ್ಯೋ ಯಾಕಪ್ಪ ಈ ತರ ಮಾಡ್ಬಿಟ್ಟೆ, ನನ್ನ ಮನಸ್ಸಿಗೆ ಏನೇನೋ ಮಾಡ್ಬಿಟ್ಟಿದ್ಯಾ. ಅವನ್ ದೇವ್ರು ಬಂದು ನಿಮ್ ಮನಸ್ಸಿನಲ್ಲಿ ಏನೋ ಮಾಡ್ತಾ ಇಲ್ಲ. ನನ್ನ ಮನಸ್ಸು ನನ್ನ ಕಂಟ್ರೋಲ್ ಮಾಡಕ್ ಬರ್ತಾ ಇಲ್ಲ. ನಾನು ಇಂದ್ರಿಯಗಳ ದಾಸ, ಮನಸ್ಸಿನ ದಾಸ ಆಗ್ಬಿಟ್ಟಿದ್ದೀನಿ. ನಾನು ಇಂದ್ರಿಯಗಳ ಸ್ವಾಮಿ ಆಗ್ಬೇಕು, ಇಂದ್ರಿಯಗಳ ಓನರ್ ಆಗ್ಬೇಕು, ಮನಸ್ಸಿನ ಓನರ್ ಆಗ್ಬೇಕು. ಅವಾಗ ನಾನು ಹೇಳ್ದಾಗ ಕೇಳತ್ತೆ.
ನಾನು ಅದು ಹೇಳ್ದಾಗ ಕೇಳೋ ಅಷ್ಟು ದಿವಸನೂ ಅದು ಕೊಡ್ತಾ ಇರೋ ಶಿಕ್ಷೆನ ಅನುಭವಿಸ್ತಾ ಇರ್ತೀನಿ ಅಂತ ಹೇಳೋದು 371ನೇ ಶ್ಲೋಕ. ಇನ್ನೊಂದು ಶ್ಲೋಕ ಮಾಡ್ಬೋದೇನೋ ನೋಡ್ತೀನಿ, ಇನ್ನು ಬೇಕಷ್ಟು ಮಾಡುದು ಅಂತ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಓಕೆ, ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡೋಣ. ಕೆಲವುದೆಲ್ಲ ತುಂಬಾ ಆಳವಾಗಿ ಹೇಳ್ಬೇಕಾಗತ್ತೆ, ಕೆಲವು ಲೈಟ್ ಆಗಿ ಹೇಳುವಂಥದ್ದು ಇರುತ್ತೆ. ಈಗ 278ನೇ. ಹಾಗೆ ನೋಡಿದ್ರೆ ಮನುಷ್ಯನಿಗೆ ಮಾತ್ರ ಈ ತರ ಇದೆಯೇ ಹೊರತು ಬೇರೆ ಪ್ರಾಣಿಗಳಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ DVG ಅವರು. ಏನ್ ಹೇಳ್ತಾ ಇದ್ದಾರೆ? ಆನೆಗಾರ್, ಇರವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವವನವನು ಹಸಿವವರ ಗುರುವು, ಮಾನವನು ಮಂತು ತನ್ನುದರ ಶಿಷ್ಯನವನ ರಸನೆ ನಾನಾವಯವಗಳಲ್ಲಿ ಮಂಕುತಿಮ್ಮ ಅಂತ ನಾನು ಹಿಂದ್ಲಕ್ ಪದ್ಯದಲ್ಲಿ ಹೇಳಿದ್ದೆ. ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಇದು. ಆದ್ರೆ ಈ ಪ್ರಾಣಿಗಳಿದು ಸುಮ್ಮನೆ 4 ಎಕ್ಸಾಂಪಲ್ ಪ್ರಾಣಿಗಳನ್ನ ಹೇಳಿದ್ದಾರೆ. ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವರನ್ನವನು ಅಂತ. ಆನೆಗೆ ಅನ್ನ ಎಲ್ಲಿ ಸಿಗುತ್ತೆ? ನೀವೇನ್ ರೆಡಿ ಮಾಡ್ತಾ ಕೊಡ್ತೀರಾ? ಇರುವೆಗೆ ಇಲ್ಲಿ ಊಟ ಕೊಡ್ತೀನಿ ಬಾ ಅಂತ ಎಲ್ಲಾರು ಹಾಸ್ಟೆಲ್ ಓಪನ್ ಮಾಡಿದೀವ, ಹೋಟ್ಲ್ ಓಪನ್ ಮಾಡಿದೀವ? ಇರುವೆ ಅಷ್ಟು ಸಣ್ಣ ಪ್ರಾಣಿ, ಅದಕ್ಕೆ ಅದರ ಆಹಾರ ಎಲ್ಲಿ ಸಿಗುತ್ತೆ ಅಂತ ಅದಕ್ಕೆ ಗೊತ್ತು. ಯಾಕೆಂದ್ರೆ ಅದು ಊಟದ ಹಸಿವು, ಹೊಟ್ಟೆ ಹಸಿವು ಮಾತ್ರ. ಹಾಗಾಗಿ ಅದನ್ನು ಹುಡ್ಕೊಂಡು ಹೋಗುತ್ತದು. ಅದಕ್ಕೆ ಬೇಕಾಗುವಷ್ಟು ಇಂಟೆಲಿಜೆನ್ಸ್ ಕೊಟ್ಟಿದ್ದಾನೆ ದೇವ್ರು. ಅದೇನು ಇರುವೆ ಹೋಗ್ಬಿಟ್ಟು ಇಲ್ಲಿರೋ ಇರುವೆ ಹೋಗ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಹೋಗಿ ಊಟ ಮಾಡ್ತೀನಿ ಅಂತ ಯೋಚನೆ ಮಾಡಲ್ಲ. ಇಲ್ಲಿರೋ ಇರುವೆ ಇಲ್ಲೇ ಸುತ್ತದಲ್ಲಿ ಎಷ್ಟು ಆಹಾರ ಸಿಗತ್ತೆ ಅಂತ ಗೊತ್ತು, ಅಂತ ಕಡೆ ಹೋಗಿ ಜೀವನ ಮಾಡುತ್ತೆ. ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವರ ಅನ್ನವನು. ಎಲ್ಲೆಲ್ಲಿ ಇದಾರೋ ಅಲ್ಲಲ್ಲೇ ಜೀವನ ಆಗುತ್ತೆ ಪ್ರತಿಯೊಬ್ಬರಿಗೂ. ನಾವು ಅಷ್ಟೇನೆ, ಈ ಊರು ಸರಿಯಾಗಿಲ್ಲ, ಆ ಊರು ಸರಿಯಾಗಿಲ್ಲ, ಈ ದೇಶ ಸರಿ ಇಲ್ಲ, ಈ ರಾಜ್ಯ ಸರಿ ಇಲ್ಲ, ಈ ಸಿಟಿ ಚೆನ್ನಾಗಿಲ್ಲ, ಎಲ್ಲೋ ಹೋದ್ರೆ ಸಂತೋಷವಾಗಿರ್ತೀನಿ ಅಂತ. ಹಿಂದಿನ ಕಾಲದಲ್ಲಿ ಲಂಬಾಣಿಗಳು ಅಂತ ಇದ್ರು, ಅವ್ರ ಊರಿಂದ ಊರಿಗೆ ಟೆಂಟ್ ಹಾಕೊಂಡು ಹೋಗೋರು. ಆ ತರ ನಾವು ಇವತ್ತು ಮಾಡರ್ನ್ ಎಜುಕೇಟೆಡ್ ಪೀಪಲ್ ಟೆಂಟ್ ಹಾಕೊಂಡು ಇವತ್ತು ಆಸ್ಟ್ರೇಲಿಯಾ, ನಾಳೆ ಕೆನಡಾ, ನಾಡಿದ್ದು ನ್ಯೂಜಿಲೆಂಡು, ಈ ತರ ಹಾಗೆ ಅಲ್ಲೆಲ್ಲೇನೋ ಸಂತೋಷ ಇದೆ, ಜರ್ಮನಿ, ಫ್ರಾನ್ಸು ಅಂತ ಇರೋ ಜಾಗದಲ್ಲೇ ಸಂತೋಷವಾಗಿರ್ಬೇಕಾದ್ರೆ ನನ್ನ ಇಂದ್ರಿಯಗಳು ಮನಸ್ಸನ್ನ ಕಂಟ್ರೋಲ್ಗೆ ಇಟ್ಕೊಂಡ್ರೆ ಯಾವ ಒಂದು ಹಳ್ಳಿನಲ್ಲಿದ್ರು ಸಂತೋಷವಾಗಿರ್ಬೋದು ಅನ್ನೋದು ಆಧ್ಯಾತ್ಮ ಹೇಳುತ್ತೆ. ಗುಂಡಪ್ಪನವರು ಅದನ್ನೇ ತೋರಿಸ್ತಾರೆ ಮುಂದೆ ಮುಂದೆ. ಹಾಗಾಗಿ ಇರುವೆಗೆ, ಆನೆಗೆ ಯಾರು ಬಂದು ಹೇಳ್ಕೊಡ್ಲಿಲ್ಲ, ಯಾವ ಯೂನಿವರ್ಸಿಟಿಗೂ ಹೋಗ್ಲಿಲ್ಲ. ಆದ್ರೂ ಅದು ಆಹಾರ ಅದೇ ಸತ್ತೋಗ್ಲಿಲ್ಲ. ಇರುವೆನೂ ಜೀವನ ಮಾಡ್ತಾ ಇದೆ, ಕಪ್ಪೆನೂ ಜೀವನ ಮಾಡ್ತಾ ಇದೆ, ಕಾಗೆನೂ ಜೀವನ ಮಾಡ್ತಾ ಇದೆ, ಆನೆನೂ ಜೀವನ ಮಾಡ್ತಾ ಇದೆ. ಹಾಗೆ ಮನುಷ್ಯರು ನಾವು ಜೀವನ ಮಾಡ್ಬೋದು. ಆದ್ರೆ ನಾವು ಅತಿಯಾದ ಇದಿದೆ, ಆ ಪ್ರಾಣಿಗಳಿಗೆಲ್ಲ ಅವರವ್ರ ಹಸಿವು ದಾರಿ ತೋರಿಸ್ತಾ ಇದೆ. ಆದ್ರೆ ಮಾನವನೂ ಅಂತೂ ಉದರ ಶಿಷ್ಯನವನ ರಸನೆ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ. ರಸನೆ ಅಂತಂದ್ರೆ ಅವನ ಟೇಸ್ಟ್ ಅಂತಂದ್ರೆ ಎಲ್ಲಿದೆ? ಬರೀ ನಾಲ್ಗೆನಲ್ಲಿ ಮಾತ್ರ ಇಲ್ಲ, ಅವನು ನಾನಾ ಅವಯವಗಳಲ್ಲಿ ಟೇಸ್ಟ್ ಅವನು. ಅವನಿಗೆ ಏನೇನು ಚರ್ಮಕ್ಕೆ ಬೇಕು, ಮೂಗಿಗೆ ಬೇಕು, ನನಗೆ ಯಾವ ಸೆಂಟ್ ಬೇಕು, ಸೆಂಟ್ ಹುಡ್ಕೋದ್ರೊಳಗೆ ದೊಡ್ಡ ಒಂದು ಇದು. ಸೋಪ್ ಯಾವ ತರ ಇರಬೇಕು, ಪರ್ಫ್ಯೂಮ್ ಯಾವ ತರ ಇರಬೇಕು, ಶಾಂಪೂ ಯಾವ ತರ ಇರಬೇಕು, ಶೇವಿಂಗ್ ಜೆಲ್ ಯಾವ ತರ ಇರಬೇಕು, ಶೇವಿಂಗ್ ಫೋಮ್ ಯಾವ ತರ ಇರಬೇಕು, ಎಷ್ಟು ಲಿಪ್ಸ್ಟಿಕ್ ಯಾವ ತರ ವಾಸನೆ ಇರಬೇಕು. ಸೊ ಬರೀ ಮೂಗಿಗೆ ಎಷ್ಟು ನಾವು ನಾನಾ ಅವಯವಗಳಲ್ಲಿ ಅಂತಾರೆ. ನಮ್ಮ ಹಸಿವು ಬರೀ ಊಟದ್ದು ಮಾತ್ರ ಹಸಿವಿಲ್ಲ. ಹಿಂದಿನ ಕಾಲದಲ್ಲಿ ಬರೀ ಅಷ್ಟೇ ಇತ್ತು. ಈಗ ನಾನು ವಿದ್ಯಾವಂತ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಈ ತರ ಹಸಿವುಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಜುಟ್ಟು ಹೀಗೆ ಕಟ್ ಮಾಡಿಸ್ಕೋಬೇಕಾ, ಸ್ಟ್ರೈಟ್ ಮಾಡಿಸ್ಕೋಬೇಕಾ, ಕರ್ಲ್ ಮಾಡಿಸ್ಕೋಬೇಕಾ? ಕರ್ಲ್ ಇದ್ದವರೆಲ್ಲ ಸ್ಟ್ರೈಟ್ ಮಾಡಿಸ್ಕೋತಾರೆ, ಸ್ಟ್ರೈಟ್ ಇದ್ದವರೆಲ್ಲ ಕರ್ಲ್ ಮಾಡಿಸ್ಕೋತಾರೆ. ಉದ್ದ ಜಡಿಯವರೆಲ್ಲ ಕೂದಲು ಕಟ್ ಮಾಡಿಸ್ಕೋತಾರೆ, ಕೂದಲು ಸಣ್ಣಗಿರೋರೆಲ್ಲರೂ ಉದ್ದ ಜಡೆ ಬೆಳೆಸ್ಕೋಬೇಕು ಅಂತಾರೆ. ಸೊ ಈ ತರ ಎಲ್ಲ ಹುಚ್ಚು. ಸೊ ಎಲ್ಲೆಲ್ಲೋ ಚುಚ್ಚಿಸ್ಕೊಳ್ಳೋದು, ಮೂಗು ಉದ್ದ ಹಿಡಿದು, ಹೊಟ್ಟೆಯಿಂದ ಹಿಡಿದು ಹೊಕ್ಕಳಿಗೆ ಚುಚ್ಚಿಸ್ಕೊಳ್ಳೋದು, ಕಿವಿಗೆ 25 ಕಡೆ ಚುಚ್ಚಿಸ್ಕೊಳ್ಳೋದು, ಇದೆಲ್ಲ ಯಾರು ಹೇಳ್ಕೊಟ್ರು? ಪ್ರಾಣಿಗಳಿಗೆ ಏನಾದ್ರು ಈ ತರದ್ದು ಇದೆಯಾ? ಅದಕ್ಕೆ ಅದು ನೆಮ್ಮದಿಯಾಗಿ ಸಂತೋಷವಾಗಿದೆ. ಅದಕ್ಕೆ ಬರೀ ಆಹಾರ, ನಿದ್ರಾ, ಭಯ, ಮೈಥುನ 4 ಇರೋದು. ಆಹಾರ ಹೊಡೆಸ್ಕೊಂಡು ಹೋಗುತ್ತೆ, ಅದಕ್ಕೆ ಸಿಗತ್ತೆ ಆಹಾರ. ನಿದ್ರೆ ಮಾಡುತ್ತೆ ಆರಾಮಾಗಿ, ಅದಕ್ಕೂ ಭಯ ಇದೆ. ಜಿಂಕೆ ನಿದ್ದೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ? ಯಾವಾಗ ಸಿಂಹ ಬಂದ್ಬಿಡುತ್ತೋ. ಆದ್ರೂ ಅದಕ್ಕೂ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಎಲ್ಲಿ ನಿದ್ದೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನಿದ್ದೆ ಮಾಡುತ್ತೆ. ನಿದ್ದೆ ಮಾಡಿದಾಗ ಬಂದು ಯಾವುದೇ ಪ್ರಾಣಿಗಳು ಅಟ್ಯಾಕ್ ಮಾಡಿಲ್ಲ. ಸೊ ಅದಕ್ಕೂ ಗೊತ್ತು, ಇದಕ್ಕೂ ಗೊತ್ತು. ಸೊ ಅದಕ್ಕೆಲ್ಲಾ ಶಕ್ತಿನೂ ಕೊಟ್ಟಿದ್ದಾನೆ, ನಮಗೂ ಕೊಟ್ಟಿದ್ದಾನೆ. ಆದ್ರೆ
ನಾವು ಆ ಕೊಟ್ಟಿರೋದನ್ನ ಇನ್ಸ್ಟ್ರೂಮೆಂಟ್ ನ ಬೇರೆ ತರ ಯೂಸ್ ಮಾಡ್ತಾ ಇದೀವಿ. ನೀನ್ ಕೇಳು, ನಾನು ಇದು ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂತ ಕಣ್ಣಿಗೆ ಹೇಳೋದು. ನೀನ್ ಕೇಳು, ಮಕ್ಳಿಗೆ ಇವತ್ತು ಮಕ್ಳಿಗೆಲ್ಲ ಮಾಡ್ತಾ ಇದಾರಲ್ಲ, ಅಪ್ಪ ಅಮ್ಮ ಇಬ್ರು ದುಡಿಯೋದು, ಒಂದ್ ಮಗು ಇದೆ, ಅದೇನೋ ಕೇಳಕ್ ಮುಂಚೆನೆ ತಂದು ಕೊಟ್ಬಿಡೋದು, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ. ಸೊ ಅದರಿಂದ ಮನಸ್ಸು ವೀಕ್ ಆಗುತ್ತೆ, ಮನಸ್ಸು ತೊಂದರೆಗೆ ಸಿಗಾಕ್ಬಿಡುತ್ತೆ, ಮಗು ಒಂಟಿತನನ ಅನುಭವಿಸ್ತಾ ಇದೆ, ಆಮೇಲೆ ಮುಂದೆ ಪ್ರಪಂಚದಲ್ಲಿ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ ಅನ್ನೋದು ಗೊತ್ತಿಲ್ಲ. ಕಾಯ್ಬೇಕು, ಪ್ರಯತ್ನ ಮಾಡ್ಬೇಕು, ಆಮೇಲೆ ಸಿಗ್ಬೇಕು ಅಂತ ಗೊತ್ತಿದ್ರೆ ಮಾತ್ರ ಅದು ಸಂತೋಷ. ಕೇಳೋದಕ್ಕಿಂತ ಮುಂಚೆನೆ ನಿನಗೆ 1 ಟಾಯ್ ಬೇಕಾ 5 ಟಾಯ್ ತಂದು ಕೊಡ್ತೀನಿ, ನಿನಗೆ 1 ಚಾಕ್ಲೇಟ್ ಬೇಕಾ 10 ಚಾಕ್ಲೇಟ್ ಕೊಡಿಸ್ತೀನಿ, ನನ್ನ ಹತ್ರ ಏನ್ ಬಡವನ ನಾನು, ಬೇಕಾಷ್ಟು ದುಡ್ಡಿದೆ. ಈ ತರದ ಧೋರಣೆಯಲ್ಲಿ ನಾವು ಮಕ್ಕಳನ್ನ ಸಾಕಿದ್ರೆ ಆ ಮಕ್ಕಳು ದೊಡ್ಡವರಾದಾಗ ಒಂದು ಸಣ್ಣ ಕಷ್ಟ ಬಂದ್ರು ತಡ್ಕೊಳಕ್ ಆಗಲ್ಲ. ಆ ಕಷ್ಟ ತಡ್ಕೊಳಕ್ ಆಗ್ದಲೇ ಇರೋದ್ರಿಂದನೇ ಒಬ್ರಿಗೊಬ್ರು ಹೊಂದ್ಕೊಳಕ್ ಆಗಲ್ಲ, ಹೊಂದ್ಕೊಳಕ್ ಆಗ್ದಲೇ ಇರೋದ್ರಿಂದನೇ ಡೈವರ್ಸ್, ಹೊಂದ್ಕೊಳಕ್ ಆಗ್ದಲೇ ಇಂದನೇ ಒಟ್ಟಿಗೆ ಇರಕ್ಕಾಗಲ್ಲ, ಮಕ್ಳನ್ನ ಸಾಕಕ್ಕಾಗಲ್ಲ, ಮಕ್ಳೇ ಬೇಡ ಅನ್ನೋದು, ಮದ್ವೆನೇ ಬೇಡ ಅನ್ನೋದು, ಈ ತರ ಎಲ್ಲ ಯಾಕಾಗ್ತಾ ಇದೆ? ನಾವೇನೇ ಅವ್ರ ಮನಸ್ಸನ್ನ ಕೆಡ್ಸಿದೀವಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಸೊ ಹಾಗಾಗಿ ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವ ಅನ್ನವನ್ನು ಹಸಿವು ಅವರ ಗುರುವು, ಮಾನವನು ಮಂತು ಉದರ ಶಿಷ್ಯ ನವನಾರಸನೆ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ. ಒಂದು ಹಸಿವು ಅಂದ್ರೆ ಬರೀ ಹೊಟ್ಟೆ ಹಸಿವಾಗಿದ್ರೆ ಏನೋ, ಹೊಟ್ಟೆಗೆ ಊಟ ಹಾಕ್ಬಿಟ್ರೆ ತಣ್ಣಗಾಗ್ತಾ ಇತ್ತು. ನಮ್ದು 5 ಇಂದ್ರಿಯಗಳಿಗೆ, ಅದು ಅಲ್ಲದೆ ಕರ್ಮೇಂದ್ರಿಯಗಳಿಗೂ ಇದೆ, ಜ್ಞಾನೇಂದ್ರಿಯಗಳಿಗೂ ಇದೆ, ಮನಸ್ಸಿಗೂ ಇದೆ. ಈ ತರ ಎಲ್ಲಾ ಇಂದ್ರಿಯಗಳಿಗೂ ಆಗೋ ಹಸಿವನ್ನ ತೀರ್ಮಾನ ಮಾಡೋದು ನಂದು ಒಬ್ಬಂದೇ ಅಲ್ಲ, ನನ್ನ ಹೆಂಡತಿ ಮಕ್ಕಳದ್ದು ಅಥವಾ ನನ್ನ ಗಂಡ ಮಕ್ಕಳದ್ದು, ಈ ತರದ್ದು ಬೇರೆ ಬೇರೆ ಹಸಿವುಗಳನ್ನೆಲ್ಲ ತೀರ್ಮಾನ ಮಾಡೋದ್ರೊಳಗೆ ಸುಸ್ತಾಗ್ಬಿಡ್ತಾನೆ ಮನುಷ್ಯ. ಎಷ್ಟು ಅಂತ ಹೊಂಚಕ್ಕಾಗತ್ತೆ? ಈ ಎಲ್ಲಾ ಒಂದು ಹೊಟ್ಟೆಗಾದ್ರೆ ಹಾಕ್ಬಿಡ್ಬೋದು ಊಟ. ಒಬ್ಬನಲ್ಲೇ 25 ಹೊಟ್ಟೆ ಇದ್ರೆ, ಕಣ್ಣು ಒಂದು ಹೊಟ್ಟೆ, ಕಿವಿ ಒಂದು ಹೊಟ್ಟೆ, ಅದಕ್ಕೆಲ್ಲ ಆಹಾರ ಹಂಚ್ಬೇಕಂದ್ರೆ ನೀವು 25 ವರ್ಷ ದುಡಿದ್ರು ಸಾಲದು, 50 ವರ್ಷ ದುಡಿದ್ರು ಸಾಲದು. ಸುಸ್ತಾಗಿ ಯಾತಕ್ ದುಡಿತಾ ಇದೆಯಪ್ಪ ಅಂದ್ರೆ 25, ನಾನು ಒಬ್ಬನಲ್ಲೇ 25 ಹೊಟ್ಟೆ ಇದೆ, 25 ಹೊಟ್ಟೆ ಸಾಕ್ತಾ ಇದ್ದೀನಿ. ಆದ್ರೆ ನಾನು ಮದುವೆ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು 25 ಹೊಟ್ಟೆ ಸಾಕ್ಬೇಕು, ಅಥವಾ ಇನ್ನು ಮಕ್ಳು ಮಾಡ್ಕೊಂಡ್ಬಿಟ್ರೆ ಇನ್ನೊಂದು 25, ಇನ್ನೊಂದು 50. ಸೊ ಹಾಗಾಗಿ ನಾನು ಏನ್ ಅನ್ಕೊಂಡಿದೀನಿ, ಮದುವೆ ಮಾಡ್ಕೊಳ್ದಲ್ಲೇ ಇದ್ರೆ ಸುಖ, ಮಕ್ಳು ಮಾಡ್ಕೊಳ್ದಲ್ಲೇ ಇದ್ರೆ ಸುಖ. ಸೊ ಈ ಮೆಟೀರಿಯಲ್ ನಮಗೆ ಸುಖ ಕೊಡುತ್ತೆ ಅಂತ ಅನ್ಕೊಂಡಿರೋದೇ ಮುಖ್ಯ ದಡ್ಡತನ. ಮೆಟೀರಿಯಲ್ಗಳಿಂದ ಯಾವುದು ಸುಖ ಕೊಡಲ್ಲ. ಇವತ್ತು ತಂದಿದ್ದ ಮೊಬೈಲು, ಇವತ್ತು ತಂದಿದ್ದ ಟಿವಿ 2 ದಿವಸ ಆದ್ಮೇಲೆ ಅದು ಹೊಸದು ಅಂತ ಅನ್ನಿಸ್ತಾ ಇಲ್ಲ ನಿಮ್ಗೆ, ಅದ್ರೊಳಗೆ ನ್ಯೂನ್ಯತೆ ಕಾಣಿಸ್ತಾ ಇದೆ. 2 ಲಕ್ಷ ಕೊಟ್ಟು ಟಿವಿ ತಗೊಂಡಿದೀನಿ, ಯಾಕೋ ಸರಿಯಾಗಿ ಬರ್ತಾ ಇಲ್ಲ, ಕಲರ್ ಸರಿಯಾಗಿ ಬರ್ತಾ ಇಲ್ಲ, ಚಾನಲ್ ಸರಿಯಾಗಿ ಬರ್ತಾ ಇಲ್ಲ, ಸೌಂಡ್ ಚೆನ್ನಾಗಿ ಬರ್ತಾ ಇಲ್ಲ, ವೈಫೈ ವರ್ಕ್ ಆಗ್ತಿಲ್ಲ. ಸೊ ಮೊದಲು ತಗೊಂಬಂದ್ ದಿವಸ ಖುಷಿ ಇತ್ತಲ್ವ, ಎಲ್ಲೋಯ್ತು ಖುಷಿ? ಈಗ ಬರೀ ತಪ್ಪೇ ಕಾಣಿಸ್ತಾ ಇದೆ ಅಲ್ವಾ? ಹಾಗಾಗಿ ಮೆಟೀರಿಯಲ್ಗಳು ಯಾವ್ದು ಹಳೇದ್ ಬೇರೆ ಆಗುತ್ತೆ, ಯೂಸ್ ಮಾಡ್ತಾ ಮಾಡ್ತಾ ಬಟನ್ ವರ್ಕ್ ಆಗಲ್ಲ, ಕಲರ್ಗಳು ಬರಲ್ಲ, ಯಾವ್ದೋ ಕರೆಂಟ್ ಏನೋ ಹೆಚ್ಚು ಕಡಿಮೆ ಆಗಿ ಬರ್ನ್ ಆಗ್ಬಿಟ್ರೆ ಅದಕ್ಕೆ ಬೇರೆ ಸಿಟ್ಟು. ಎಲ್ಲ ನಾನೇ ಮಾಡ್ಕೊಳ್ಳೋದು, ಸಿಟ್ಟು ಕೋಪ ಎಲ್ಲಾದುವೆ ನಾನೇ ಮಾಡ್ಕೊಂಡು, ನಾನೇ ಸಿಟ್ಕೊಂಡು, ನಾನೇ ಕೋಪ ಮಾಡ್ಕೊಂಡು, ಎಲ್ರ ಜೊತೆ ಯುದ್ಧ ಮಾಡಿ, ಎಲ್ರ ಜೊತೆ ಜಗಳ ಕಾಯ್ಕೊಂಡು ಸಂತೋಷವಾಗಿರ್ಬೇಕು ನಾನು. ಇದೆಲ್ಲ ಮಾಡ್ಬಿಟ್ಟಾದ್ಮೇಲೆ ಸಂತೋಷ ಎಲ್ಲಿದೆ? ಸಂತೋಷ ಹುಡ್ಕೊಂಡು ಹೋಗ್ತಾನೆ ಇಲ್ವಲ್ಲ ನಾನು, ನೆಮ್ಮದಿ ಹುಡ್ಕೊಂಡು ಹೋಗ್ತಾನೆ ಇಲ್ವಲ್ಲ ಅಂತ ಹೇಳೋದಕ್ಕೆ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೈಮ್ ಆಯ್ತು, ಇವತ್ತು ಇಲ್ಲಿ ನಿಲ್ಸಿರ್ತೀನಿ. ಮೊದ್ಲು ಏನ್ ನಮ್ಮ ಹಸಿವುಗಳು, ಹೊಟ್ಟೆ ಹಸಿವು, ದುಡ್ಡಿನ ಹಸಿವು, ಕೀರ್ತಿ ಹಸಿವು, ಕುರ್ಚಿ ಹಸಿವು, ದೈಹಿಕವಾಗಿ ಹಸಿವು, ಈ ತರ ದೇಶ ಸುತ್ತೋ ಹಸಿವು, ಇನ್ನೊಬ್ಬರನ್ನು ಹಾಳು ಮಾಡೋ ಹಸಿವು, ಇದು ಇನ್ನೊಂದ್ ತರ ಬೇರೆ. ಹೀಗೆ ಬರಿತಾ ಹೋಗ್ಬಿಟ್ರೆ ಎಷ್ಟ್ ಬೇಕಾದ್ರೂ ಬರೀಬಹುದು. ಸೊ ಈ ತರದ್ದು ಹಸಿವುಗಳಿದೆ, ಅದನ್ನ ಇದ್ ಮಾಡೋಣ. ಮೊದಲು ಶ್ಲೋಕ ಹೇಳ್ಬೇಕಾಯ್ತು, 375ನೇ ಶ್ಲೋಕ, ಅದನ್ನ ಕನೆಕ್ಟೆಡ್, ಇದು ಮುಂದಿನ ಕ್ಲಾಸಲ್ಲಿ ಮಾಡ್ತೀನಿ, ಇವತ್ತಿಗೆ ನಿಲ್ಲಿಸ್ತಾ ಇದ್ದೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.